ಇವತ್ತು ತುಂಬ ಪ್ರಸಿದ್ಧ ನೋವೆಲ್ ಒಂದನ್ನು ಆಧರಿಸಿ ನಿರ್ಮಿಸಿದ ಒಂದು ಕ್ರೈಮ್ ಥ್ರಿಲ್ಲರ್ ಮೂವಿಯನ್ನು ನಾವು ನೋಡೋಣ. ಸಾಧಾರಣ ಒಂದು ಕ್ರೈಮ್ ಮೂವಿಯಲ್ಲಿ ಯಾವತ್ತೂ ಹೇಳೋ ಮಾತಿದೆ, ಕೊಂದದ್ದು ಯಾರು ಅಂತ ನಿಮಗೆ ಥಿಂಕ್ ಮಾಡೋಕ್ಕೆ ಆಗಲ್ಲ, ತುಂಬ ಸಸ್ಪೆನ್ಸ್ ಅಂತ. ಆದರೆ ಈ ಸಿನಿಮಾ ನಿಜಕ್ಕೂ ತುಂಬ ಥ್ರಿಲ್ಲಿಂಗ್, ಬೇರೆ ಬೇರೆ ದಾರಿಯಲ್ಲಿ ಕತೆ ಮುಂದೆ ಸಾಗುವ ಕತೆ. ಎಕ್ಸ್ಟ್ರಾ ಬ್ರಿಲಿಯಂಟ್ ಪೊಲೀಸ್ ಇನ್ಸ್ಪೆಕ್ಟರ್ ಆದರೆ ಕೊನೆ ತನಕ ಯಾಕೆ ಕೊಲೆಯಾಗಿತ್ತು, ಏನು ಕಾರಣ, ಯಾರು ಆ ಕಿಲ್ಲರ್ ಅನ್ನೋದು ಕಂಡು ಹಿಡಿಯೋಕ್ಕೆ ಆಗಲ್ಲ. ಆ ಥರದ ಆಟಗಳನ್ನು ಆ ಕಿಲ್ಲರ್ ಆಡುತ್ತಾನೆ. ಸ್ಪ್ಯಾನಿಷ್ ಮೂವಿ ಅಂದ್ರೆ ಒಂದು ವೆರೈಟಿ ಎಕ್ಸ್ಪೀರಿಯನ್ಸ್, ಅದು ಈ ಸಿನಿಮಾದಲ್ಲಿ ನಿಮಗೆ ಖಂಡಿತ ಸಿಗುತ್ತೆ. ಇವತ್ತು ನಾವು ನೋಡೋದು ಸ್ಪ್ಯಾನಿಷ್ ಕ್ರೈಮ್ ಥ್ರಿಲ್ಲರ್ ಮೂವಿ 2018ರಲ್ಲಿ ರಿಲೀಸ್ ಆದ ಮಿಸ್ಟ್ ಆ್ಯಂಡ್ ದಿ ಮೇಡನ್. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಈ ಚಾನೆಲ್ಗೆ ಇದು ನಿಮ್ಮ ಮೊದಲ ಭೇಟಿಯಾಗಿದ್ದರೆ ದಯವಿಟ್ಟು ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ನಿಮ್ಮ ಅಮೂಲ್ಯವಾದ ಕಮೆಂಟ್ಗಳಿಗೆ ಯಾವತ್ತೂ ಪ್ರೀತಿಯ ಸ್ವಾಗತವಿದೆ. ಈ ಸಿನಿಮಾದ ಆರಂಭ ಒಂದು ದ್ವೀಪದಲ್ಲಿ. ಅಲ್ಲಿ ಒಂದು ಘಟನೆ ನಡೆಯುತ್ತೆ. ಆ ದ್ವೀಪ ಒಂದು ನೋಡೋಕೆ ಲಕ್ಷದ್ವೀಪ ಥರ. ಅಲ್ಲಿ ರಾತ್ರಿ ಯಾರೋ ಒಬ್ಬರನ್ನು ಕಾರಿನಲ್ಲಿ ಕೂತ್ಕೊಳಿಸಿ ಸೀಟ್ ಬೆಲ್ಟ್ ಹಾಕುತ್ತಾನೆ. ಆ ಸೀಟಲ್ಲಿ ಕೂತ್ಕೊಂಡವನಿಗೆ ಮೂಮೆಂಟ್ ಏನಿಲ್ಲ, ಪ್ರಜ್ಞೆ ಹೋಗಿದೆ ಅನಿಸುತ್ತೆ. ಅಲ್ಲ, ಅವನು ಸತ್ತಿದ್ದಾನ ಅಂತನೂ ಗೊತ್ತಿಲ್ಲ. ಅವನನ್ನು ಕೂತ್ಕೊಳ್ಳಿಸಿ ಆ ಕ್ಯಾಪ್ ಹಾಕಿದ ವ್ಯಕ್ತಿ ಕಾರ್ ಸ್ಟಾರ್ಟ್ ಮಾಡಿ ಸ್ಪೀಡ್ನಲ್ಲಿ ಹೋಗುತ್ತಾನೆ. ಅಲ್ಲಿ ತುಂಬ ಟರ್ನ್ಸ್ ಇರೋ ಆ ರೋಡ್ನಲ್ಲಿ ತುಂಬಾ ಸ್ಪೀಡ್ ಆಗಿ ಹೋಗುತ್ತಾನೆ. ಆ ಸ್ಪೀಡ್ನಲ್ಲಿ ಕಾರ್ ಅಡ್ಡದಿಡ್ಡಿಯಾಗಿ ಹೋಗುವ ಸೌಂಡು ನೈಟ್ ಡ್ಯೂಟಿ ಮಾಡುತ್ತಿರುವ ಲೇಡಿ ಪೊಲೀಸ್ ಹಾಗೂ ಜೆಂಟ್ಸ್ ಪೊಲೀಸಿಗೆ ಕೇಳುತ್ತೆ. ಅವರು ನೈಟ್ ರೌಂಡ್ಸಿಗೆ ಬಂದಿದ್ದಾರೆ. ಅವರ ಎದುರುಗಡೆಯಿಂದ ಆ ಕಾರು ತುಂಬಾ ಸ್ಪೀಡಾಗಿ ಹೋಗುತ್ತೆ. ಪೊಲೀಸ್ನವರಿಗೆ ಅದು ನೋಡಿ ಏನೋ ಸಂಶಯ ಬರುತ್ತೆ. ಹೋಗಿ ನೋಡುವ ಅವನ ಎಲ್ಲಿ ಹೋಗುತ್ತಾನೆ ಅಂತ ಪೊಲೀಸ್ನವರು ಅವನನ್ನು ಫಾಲೋ ಮಾಡಿ ಹೋಗುತ್ತಾರೆ. ಆ ರೋಡ್ನಲ್ಲಿ ತುಂಬಾ ಟರ್ನ್ಸ್. ಆ ಕಾರ್ ಡ್ರೈವರ್ ಆದರೆ ತುಂಬಾ ಸ್ಪೀಡಾಗಿ ಹೋಗುತ್ತಾನೆ. ದ್ವೀಪವಾದ ಕಾರಣ ರೋಡಿನಲ್ಲಿ ತುಂಬಾ ಟನಲ್ಸ್ಗಳಿವೆ. ನೋಡಲು ತುಂಬ ಚೆನ್ನಾಗಿದೆ. ಮುಂದೆ ಹೋಗುವವನ ಕಾರ್ BMW. ಪೊಲೀಸ್ನವರು ಕಾರಿಗೆ ಹಾರ್ನ್ ಹಾಕಿನೂ ಮೈಕ್ನಲ್ಲಿ ಅನೌನ್ಸ್ ಮಾಡಿನೂ ಕಾರು ಸ್ಟಾಪ್ ಮಾಡದೆ ಫುಲ್ ಸ್ಪೀಡಾಗಿ ಹೋಗುತ್ತಿದ್ದಾನೆ. ಹಾಗೆ ಪೊಲೀಸ್ನವರು ವಾಕಿ ಟಾಕಿಯಲ್ಲಿ ಕರೆ ಮಾಡಿ ಆ ಕಾರ್ ನಂಬರ್, ಕಲರ್ ಎಲ್ಲ ಯಾರೋ ಒಬ್ಬರು ನಮ್ಮನ್ನು ಪಾಸ್ ಮಾಡಿ ಹೋಗುತ್ತಿದ್ದಾರೆ, ಅವರ ಮೇಲೆ ಸಂಶಯವಿದೆ, ಹೇಗಾದರೂ ಮಾಡಿ ಆದಷ್ಟು ಬೇಗ ಅವನನ್ನು ಹಿಡಿಬೇಕು ಅಂತ ಪೊಲೀಸ್ ಹೇಳುತ್ತಾರೆ. ಹೀಗೆ ಎರಡು ಗಾಡಿ ಮುಂದೆ ಹೋಗುತ್ತಾನೆ ಇದೆ. ಹೋಗಿ ತುಂಬಾ ಮಂಜಿರುವ ಪ್ಲೇಸಿಗೆ ತಲುಪುತ್ತಾರೆ. ಮಂಜು ಬೀಳುವ ಸ್ಥಳದಲ್ಲಿ ಗಾಡಿ ಸ್ಪೀಡ್ ಹೋಗಬಾರದು ಅಂತ ಪುರುಷ ಪೊಲೀಸ್ ಹೇಳುತ್ತಾರೆ. ಆದರೆ ಆ ಲೇಡಿ ಪೊಲೀಸ್ ಅವರ ಮಾತನ್ನು ಕೇಳದೆ ಸ್ಪೀಡಾಗಿ ಹೋಗುತ್ತಿದ್ದಾಳೆ. ಈ ಥರ ಸ್ಪೀಡ್ ಹೋದರೆ ನಮಗೇನಾದರೂ ಸಂಭವಿಸಬಹುದು ಅಂತ ಎಲ್ಲ ಹೇಳಿದ್ರು ಅವಳು ಕೇಳೋದಿಲ್ಲ. ಇವಳು ಗಾಡಿ ಸ್ಲೋ ಮಾಡೋದಿಲ್ಲ. ಸ್ಪೀಡಾಗಿ ಹೋಗಿ ಅವನನ್ನು ಟ್ರೇಸ್ ಮಾಡಿ ಅವನನ್ನು ಹಿಡಿಬೇಕು ಅನ್ನೋ ಹಠ ಇವಳಿಗೆ. ಸಡನ್ ಆಗಿ ಗಾಡಿ ಕಂಟ್ರೋಲ್ ತಪ್ಪಿದ ಹಾಗೆ ಅನಿಸಿತು. ಸಡನ್ ಅವಳು ಬ್ರೇಕನ್ನು ಮೆಟ್ಟುತ್ತಾಳೆ. ಆವಾಗ ಗಾಡಿ ಡಿಕ್ಕಿ ಹೊಡೆಯುತ್ತೆ ಅನ್ನುವಷ್ಟರಲ್ಲಿ ಮರದ ಮುಂದೆ ಹೋಗಿ ನಿಲ್ಲುತ್ತೆ. ಅಷ್ಟರಲ್ಲಿ ಮುಂದೆ ಇದ್ದ ಕಾರು ಆ ಮಂಚಿನಲ್ಲಿ ತಲುಪುವಲ್ಲಿಗೆ ತಲುಪಿದೆ. ಸ್ವಲ್ಪನೂ ಪೊಲೀಸ್ನವರಿಗೆ ಕಾಣೋದಿಲ್ಲ. ಈ ಸಮಯದಲ್ಲಿ ಸ್ಟೇಷನಿಗೆ ಒಂದು ಕಾಲ್ ಬರುತ್ತೆ, ಅಪರಿಚಿತ ಕಾಲ್ ಮಾಡಿದ ವ್ಯಕ್ತಿ ಹೇಳುತ್ತಾನೆ, ಈ ಒಂದು ಸ್ಥಳದಲ್ಲಿ BMW ಕಾರು ಅನಾಥವಾಗಿ ಬಿಟ್ಟು ಹೋಗಿದ್ದಾರೆ. ಮುಂಜಾನೆ ಯಾರೋ ಒಬ್ಬ ಯುವಕ ಆ ಕಾರ್ ಅಲ್ಲಿ ನಿಲ್ಲಿಸಿ ಕಾರಿನಿಂದ ಇಳಿದು ಹೋಗುವುದು ನಾನು ನೋಡಿದೆ ಅಂತ ಹೇಳಿ ಫೋನ್ ಕಾಲ್ ಮಾಡುತ್ತಾನೆ. ಹಾಗೆ ಪೊಲೀಸ್ ಬೇಗನೆ ಅಲ್ಲಿಗೆ ಹೋಗುತ್ತಾರೆ, ಆ ಕಾರಿನಲ್ಲಿ ಏನಾದರೂ ಇರಬಹುದು ಅಂತ ನೋಡಲು. ಈ ಸಿನಿಮಾದ ಹೀರೋಯಿನ್ ಲೇಡಿ ಪೊಲೀಸ್ ಕೂಡ ಅದೇ ಸ್ಪಾಟ್ನಲ್ಲಿ ಅಲ್ಲಿ ತಲುಪುತ್ತಾರೆ. ಇವರು ಫಾಲೋ ಮಾಡಿ ಹೋಗಿದ್ದ ಕಾರ್ ಆಗಿತ್ತು ಅದು. ಕಾರ್ ಒಳಗಡೆ ನೋಡುವಾಗ ಸೀಟ್ನಲ್ಲಿ ರಕ್ತದ ಕಲೆ ಇದೆ. ಹಾಗೆ ಕಾರ್ ನಂಬರ್ ನೋಡಿ ಫೋನ್ ಮಾಡಿ ನೋಡಿದಾಗ ಅದು ಒಂದು ಕೌನ್ಸಿಲರ್ ಮ್ಯಾನ್ನ ಕಾರ್ ಆಗಿತ್ತು. ಆ ರಕ್ತ ಹೇಗೆ ಬಂತು, ಆ ಕಾರ್ನಲ್ಲಿ ಇಬ್ಬರು ಇದ್ದರು, ಯಾರು ಅವರು ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇವರು ಕೌನ್ಸಿಲ್ ಮ್ಯಾನ್ ಮನೆಗೆ ಹೋಗುತ್ತಾರೆ. ನಿನ್ನೆ ರಾತ್ರಿ ನೀವು ಎಲ್ಲಿದ್ದೀರಿ, ಕಾರ್ ಎಲ್ಲಿತ್ತು ನಿಮ್ಮದು? ಅವರು ಹೇಳುತ್ತಾರೆ, ನಾನು ಒಂದು ಪಾರ್ಟಿಗೆ ಹೋಗಿದ್ದೆ. ಆ ಪಾರ್ಟಿಯಲ್ಲಿ ಮದ್ಯಪಾನ ಮಾಡಿದ್ದು ಓವರ್ ಆಗಿ ಅಲ್ಲಿಯೇ ಮಲಗಿದ್ದೆ. ವೈಫ್ ಕಾರ್ ಆಗಿತ್ತು ಅವರು ಪಾರ್ಟಿಗೆ ತಗೊಂಡು ಹೋಗಿದ್ದು. ಅವನ ಕಾರ್ ಯಾರು ಕದ್ದು ತಗೊಂಡು ಹೋಗಿದ್ದೆ ಅಂತ ಗೊತ್ತಿಲ್ಲ ಅವನಿಗೆ. ಅವನು ತಪ್ಪು ಮಾಡಿದ್ದಾನಾ ಇಲ್ವಾ, ಕಾರ್ನಲ್ಲಿ ಬ್ಲಡ್ ಯಾರದು ಅಂತ ಕಂಡು ಹಿಡಿಬೇಕು, ಕಾರ್ನಲ್ಲಿ ರಾತ್ರಿ ಯಾರು ಇದ್ದಿದ್ದಂತ ಕಂಡು ಹಿಡಿಬೇಕು. ಆದರೆ ಮಾತ್ರ ನಮಗೆ ಕೇಸ್ ರಿಜಿಸ್ಟರ್ ಮಾಡಲು ಸಾಧ್ಯ. ಅದಾಗಿದೆ ನಾವು ಮೊದಲು ಮಾಡಬೇಕಾಗಿದ್ದು ಅಂತ ಬೋಳುತಲೆ ಪೊಲೀಸ್ ಹೇಳುತ್ತಾನೆ. ಈ ಪೊಲೀಸ್ ಆಗಿದ್ದರೆ ಊರಿನ ಇನ್ಸ್ಪೆಕ್ಟರ್. ಹೀರೋಯಿನ್ ಇವರ ಅಂಡರ್ನಲ್ಲಿ ಕೆಲಸ ಮಾಡುತ್ತಿರೋದು. ಬೋಳುತಲೆ ಪೊಲೀಸ್ ಮ್ಯಾರಿಡ್. ಅವರ ಹೆಂಡತಿಗೆ ಹೀರೋಯಿನ್ ಪೊಲೀಸ್ ಮೇಲೆ ಕೋಪ, ಯಾಕೆ ಅಂತ ಗೊತ್ತಿಲ್ಲ, ಅದು ನಮಗೆ ಮತ್ತೆ ತಿಳಿದುಕೊಳ್ಳುವ. ಕಾರಿನಲ್ಲಿ ಬ್ಲಡ್ ಇತ್ತಲ್ವಾ, ಕಾರಿನಲ್ಲಿ ಇದ್ದ ವ್ಯಕ್ತಿ ಯಾರನ್ನಾದರೂ ಕೊಂದು ಬಾಡಿ ಡಂಪ್ ಮಾಡಿದ್ದಾನಾಗಿದ್ದರೆ ಅದು ತಿಳಿಯಲು ಇವರು ಫಾಲೋ ಮಾಡಿ ಬರುವ ವೇಳೆ ಆ ಕಾರ್ ಮಿಸ್ ಆಯಿತಲ್ವಾ. ಆ ಏರಿಯಾದಲ್ಲಿ ಪೊಲೀಸ್ನವರು ಫುಲ್ ಹುಡುಕುತ್ತಾರೆ. ಕಾಡು ಫುಲ್ ಹುಡುಕಾಟ ಮಾಡುತ್ತಾರೆ. ಅಲ್ಲಿ ಕಾಡಿನ ಮಧ್ಯೆ ಒಂದು ಯುವಕನ ಬಾಡಿ ಸಿಗುತ್ತೆ.
ಕತ್ತು ಸೀಲಿ ಕೊಲೆ ಮಾಡಿದ ರೀತಿಯಲ್ಲಿ. ಆ ಯುವಕ ಆ ಏರಿಯಾದಲ್ಲಿದ್ದವನಾಗಿದ್ದಾನೆ. ಅವನ ಅಮ್ಮನ ಬಳಿ ಹೋಗಿ ಈ ಪೊಲೀಸ್ನವರು ಈ ವಿಷಯವನ್ನು ಹೇಳುವಾಗ ಆ ಸ್ತ್ರೀ ತುಂಬನೇ ಅಳುತ್ತಾಳೆ. ಅವರಿಗಿದ್ದ ಒಬ್ಬನೇ ಮಗ, ಇವನು ಕೊಲೆ ಆಗಿರೋದು. ಸೊ ಬಾಡಿ ಸಿಕ್ಕಿದ್ದು, ಬ್ಲಡ್ ಕಾಲೆ ಇದ್ದಿದ್ದು ಕೌನ್ಸಿಲ್ ಮ್ಯಾನ್ ಕಾರ್ನಲ್ಲಿ. ಆ ದಿನ ರಾತ್ರಿ ಅವರು ಹೊರಗಡೆ ಕೂಡ ಹೋಗಿದ್ದರು. ಅಲ್ಲಿ ಬೇರೆ ಏನೋ ಒಂದು ಎವಿಡೆನ್ಸ್ ಪೊಲೀಸ್ನವರಿಗೆ ಸಿಕ್ಕಿದೆ. ಅದರಿಂದ ಪೊಲೀಸ್ನವರು ಕೌನ್ಸಿಲ್ ಮ್ಯಾನ್ ಅನ್ನು ಅರೆಸ್ಟ್ ಮಾಡುತ್ತಾರೆ. ಬ್ಲ್ಯಾಕ್ಔಟ್ ಮಾಡಿದ ನಂತರ ಇವಾಗ 3 ವರ್ಷ ಆಯಿತು. ಆ ಕೇಸ್ ಬಗ್ಗೆ ಈಗ ಪೊಲೀಸಿನವರು ಮಾತನಾಡುತ್ತಾ ಇದ್ದಾರೆ. ಕೌನ್ಸಿಲ್ ಮ್ಯಾನ್ ಯಾವುದೇ ಆರೋಪ ಮಾಡಿಲ್ಲ ಅಂತ ಕೋರ್ಟ್ ಅವನನ್ನು ಸುಮ್ಮನೆ ಬಿಡುತ್ತಾರೆ. ಇದುವರೆಗೆ ನಿಜವಾದ ಆರೋಪಿಯನ್ನು ಕಂಡುಹಿಡಿಯಲಿಲ್ಲ. ಆದರೆ ಈ ಕೇಸ್ ಕೂಡ ಕ್ಲೋಸ್ ಆಗಿದೆ. ಟೌನ್ನಿಂದ ಒಂದು ಹೊಸ ಪೊಲೀಸ್ ಆಫೀಸರ್ ಬಂದು ಆ ಕೇಸನ್ನು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಆರ್ಡರ್ ಬಂದಿದೆ. ಮೇಲೆ ಆಫೀಸ್ನಿಂದ ಬಂದಿರುವ ಆರ್ಡರ್ ಅಂತ ಹೇಳುತ್ತಾರೆ. ಆದಷ್ಟು ಬೇಗ ಆರೋಪಿಯನ್ನು ಕಂಡುಹಿಡಿಯಬೇಕು ಅಂತ ಹೇಳುತ್ತಾರೆ. ಆ ಕೇಸಿಗೆ ಸಹಾಯವಾಗಿ ನಿಲ್ಲಲು ಹೀರೋಯಿನ್ ಪೊಲೀಸ್ ಆಫೀಸರಿಗೆ ಹೇಳುತ್ತಾರೆ. ಅದಲ್ಲದೆ ಈ ಕೇಸ್ ತನಿಖೆ ಮಾಡಲು ಬೇರೆ ಇಬ್ಬರು ಬರುತ್ತಿದ್ದಾರೆ. ಸರ್ಗೆಂಟೋ ಬೆವೆಕ್ಲಾ, ವರ್ಜಿನಿಯಾ ಕೊಮಾರೋ ಇವರಿಬ್ಬರ ಜೊತೆ ನಿಂತು ಹೀರೋಯಿನ್ ಪೊಲೀಸಿಗೆ ಕೇಸ್ ತನಿಖೆ ಮಾಡಲು ಹೇಳುತ್ತಾರೆ. ಅದರಲ್ಲಿ ಕೊಮಾರೋ ಅವಳ ಜೊತೆ ಸ್ಕೂಲ್ನಲ್ಲಿ ಕಲಿತಿದ್ದಳು. ನಮ್ಮ ಹೀರೋಯಿನ್ ಅವಳ ಫ್ರೆಂಡು ಕೂಡ ಆಗಿದ್ದಳು. ಈ ಕೇಸ್ ತನಿಖೆ ಮಾಡಲು ನನಗೆ ಸಂತೋಷನೇ ಅಂತ ಹೀರೋಯಿನ್ ಹೇಳುತ್ತಾಳೆ. ಅಲ್ಲಿದ್ದ ನೆಕ್ಸ್ಟ್ ಕಥೆಯಿಂದ ನಾಯಕನನ್ನು ತೋರಿಸುತ್ತಾರೆ. ಆತನು ಏನೋ ಒಂದು ವಿಡಿಯೋ ನೋಡಿ ಸೀರಿಯಸ್ ಆಗಿ ರಿಪೋರ್ಟ್ ಬರೀತಾ ಇದ್ದಾನೆ. ಅವನ ಪಾರ್ಟ್ನರ್ಗೆ ತೋರಿಸ್ತಾ ಇದ್ದಾನೆ. ಅವನ ಪಾರ್ಟ್ನರ್ ಲೇಡಿಯಾಗಿದ್ದಾಳೆ ಕೊಮಾರೋ. ಈ ಕೊಲೆಯಾದ ಹುಡುಗ ಇದ್ದಾನೆ ಅಲ್ವಾ, ಅವನು ಕೌನ್ಸಿಲ್ ಮ್ಯಾನ್ ಮಗಳನ್ನು ಲೈಂಗಿಕವಾಗಿ ಪೀಡಿಸುತ್ತಿದ್ದ. ಆ ವಿಡಿಯೋ ಈಗ ಪೊಲೀಸ್ನವರಿಗೆ ಎವಿಡೆನ್ಸ್ ಆಗಿ ಸಿಕ್ಕಿರೋದು. ಆ ಯುವಕ ಕೌನ್ಸಿಲ್ ಮ್ಯಾನ್ ಮಗಳನ್ನು ಪೀಡಿಸಿದ್ದಕ್ಕೆ ಕೌನ್ಸಿಲ್ ಮ್ಯಾನ್ ಆ ಯುವಕನನ್ನು ಕೊಂದಿದ್ದು ಅಂತ ಈ ಕೌನ್ಸಿಲ್ ಮ್ಯಾನ್ ಎದುರಿಗೆ ವಕೀಲ್ ವಾದ ಮಾಡಿದ್ದು. ಆದರೆ ಈ ಕೇಸ್ನಲ್ಲಿ ಕೌನ್ಸಿಲ್ ಮ್ಯಾನ್ಗೆ ಯಾವುದೇ ಸಂಬಂಧ ಇಲ್ಲ ಅಂತ ಕೌನ್ಸಿಲ್ ಮ್ಯಾನ್ ವಕೀಲ್ ವಾದ ಮಾಡಿ ಅವನನ್ನು ರಿಲೀಸ್ ಮಾಡಿದ್ದು ಅಂತ ಹೇಳುತ್ತಾನೆ. ಅವನಿಗೆ ಕೈವಾಡ ಇದೆಯೋ ಇಲ್ಲವೋ, ಯಾರು ಆಗಿರಬಹುದು ನಿಜವಾದ ಆರೋಪಿ, ಇನ್ನೂ ಕಂಡುಹಿಡಿಯಬೇಕಾಗಿರೋದು. ಹಾಗೆ ಹೊಸ ಪೊಲೀಸ್ನವರು ಹೀರೋಯಿನ್ ಬಳಿ ಬರುತ್ತಾರೆ. ಅವರಿಬ್ಬರನ್ನು ಸಂತೋಷದಿಂದ ಸ್ವಾಗತ ಮಾಡುತ್ತಾಳೆ. ಅವರಲ್ಲಿ ಒಬ್ಬರು ಹೀರೋಯಿನ್ ಜೊತೆ ಕಲಿತವಳು ಆಗಿದ್ದಳು. ಹೀರೋಯಿನ್ ಬೆಳೆದಿದ್ದು ಇದೇ ದ್ವೀಪದಲ್ಲಿ. ಅವಳು ಪೊಲೀಸ್ ಆಗಿ ಅಲ್ಲಿ ವರ್ಕ್ ಕೂಡ ಮಾಡಿದ್ದಳು. ಇವಾಗ 3 ವರ್ಷದಿಂದ ಬೇರೆ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಿರೋದು. ಈ ಕೇಸ್ನ ವಿಚಾರದಲ್ಲಿ ಪುನಃ ತನಿಖೆ ಮಾಡಲು ಅವರ ಜೊತೆ ಸೇರಿ ಈ ದ್ವೀಪಕ್ಕೆ ಮರಳಿ ಬಂದಿದ್ದು. ಹೀರೋ ಕೇಳುತ್ತಾನೆ ಆ ಹುಡುಗನ ಬಗ್ಗೆ. ಆವಾಗ ಹೀರೋಯಿನ್ ಹೇಳ್ತಾಳೆ, ಈ ದ್ವೀಪದಲ್ಲಿ ಚೆನ್ನಾಗಿ ಓದಿದ ಮಕ್ಕಳು ಹೊರಗಡೆ ಹೋಗಿ ಕೆಲಸ ಮಾಡುತ್ತಾರೆ. ಬಾಕಿ ಇದ್ದವರು ಸ್ಮೋಕ್, ಡ್ರಿಂಕ್ಸ್ ಹಾಗೆಲ್ಲ ಆಗಿ ಇಲ್ಲೇ ಇರುತ್ತಾರೆ. ತುಂಬಾನೇ ಡ್ರಗ್ಸ್ ಯೂಸ್ ಮಾಡುತ್ತಾರೆ. ಹಾಗೆ ಅದರಲ್ಲಿ ಸಿಲುಕಿಕೊಂಡ ಹುಡುಗನೂ ಆಗಿದ್ದಾನೆ ಈಗ ಕೊಲೆಯಾಗಿದ್ದ ಹುಡುಗ. ಆವಾಗ ಪಾರ್ಟ್ನರ್ ಹೇಳುತ್ತಾಳೆ, ನೀನು ಈ ವಿಡಿಯೋ ನೋಡಿಲ್ವಾ? ಸ್ವಂತ ಮಗಳನ್ನು ಯಾರಾದರೂ ಪೀಡಿಸಿದರೆ ಯಾವುದೇ ಅಪ್ಪನಾದರೂ ಅವನನ್ನು ಕೊಲೆ ಮಾಡುವವನು. ಏನಾದರೂ ಆಗಲಿ, ನಮಗೆ ಮೊದಲಿಗೆ ಹೋಗಿ ಕೌನ್ಸಿಲ್ ಮ್ಯಾನನ್ನು ಭೇಟಿ ಮಾಡುವ ಅಂತ ಪಾರ್ಟ್ನರ್ ಹೇಳುತ್ತಾಳೆ. ಆವಾಗ ಹೀರೋಯಿನ್ ಹೇಳುತ್ತಾಳೆ, ಅವನು ಈಗ ಕೌನ್ಸಿಲ್ ಮ್ಯಾನ್ ಅಲ್ಲ, ವೈಸ್ ಪ್ರೆಸಿಡೆಂಟ್ ಆಗಿ ಪ್ರಮೋಟ್ ಆಗಿದ್ದಾರೆ. ಹಾಗೆ ಅವರು ದ್ವೀಪಕ್ಕೆ ಬರುತ್ತಿದ್ದಾರೆ. ಬರುವ ಸಮಯದಲ್ಲಿ ಹೀರೋಯಿನ್ ಹೀರೋ ಬಳಿ ಕೇಳುತ್ತಾನೆ, ನೀವು ಯಾಕೆ ನನ್ನನ್ನು ಸಿಲೆಕ್ಟ್ ಮಾಡಿದ್ದು ಅಂತ. ಆವಾಗ ಹೀರೋ ಹೇಳುತ್ತಾನೆ, ನಾನು ಅಲ್ಲ ಸಿಲೆಕ್ಟ್ ಮಾಡಿದ್ದು, ಮರಣ ಹೊಂದಿದ ಯುವಕನ ಅಮ್ಮನೇ. ನೀನು ಈ ಕೇಸ್ನಲ್ಲಿ ಬೇಕು ಅಂತ ಹೇಳಿದ್ದು, ಆದ ಕಾರಣ ನಾವು ನಿನ್ನನ್ನು ಪಿಕ್ ಮಾಡಿದ್ದು ಅಂತ ಹೀರೋ ಹೇಳುತ್ತಾನೆ. ಹಾಗೆ ಅವರು ದ್ವೀಪಕ್ಕೆ ತಲುಪುತ್ತಾರೆ. ದ್ವೀಪದಲ್ಲಿ ಇದ್ದವರು ಹೊರಗೆ ಟೌನಿಗೆ ಹೋಗಬೇಕಾದರೆ ಕಾರನ್ನು ತೆಗೆದುಕೊಂಡು ಒಂದು ಶಿಪ್ನಲ್ಲಿ ಹತ್ತಬೇಕು. ಹಾಗೆ ಶಿಪ್ನಲ್ಲಿ ಹೋಗಿ ನೆಕ್ಸ್ಟ್ ಹಾರ್ಬರ್ನಲ್ಲಿ ನಿಲ್ಲಿಸಿದಾಗ ಅವರು ಕಾರ್ ತಗೊಂಡು ಹೊರಗಡೆ ಹೋಗಬೇಕು. ಹಾಗೆ ಟೀಮ್ ನೇರವಾಗಿ ಕೌನ್ಸಿಲ್ ಮ್ಯಾನ್ ಅನ್ನು ಕಾಣಲು ಹೋಗುತ್ತಾರೆ. ಕೌನ್ಸಿಲ್ ಮ್ಯಾನ್ ಆದರೆ ಜೊತೆಗೇನೆ ಒಬ್ಬ ವಕೀಲನ್ನು ಇಟ್ಕೊಂಡಿದ್ದಾನೆ. ಇವರನ್ನು ನೋಡಿದೊಡನೆ ಕೌನ್ಸಿಲ್ ಮ್ಯಾನ್ ಹೇಳುತ್ತಾನೆ, ಕೋರ್ಟ್ ನನ್ನನ್ನು ಸುಮ್ಮನೆ ಬಿಟ್ಟಿದೆ, ನೀವು ಯಾಕೆ ನನ್ನನ್ನು ನೋಡಲು ಪುನಃ ಬಂದಿದ್ದು ಅಂತ. ಆವಾಗ ಹೀರೋ ಹೇಳುತ್ತಾನೆ, ಕೋರ್ಟ್ ನಿಮ್ಮನ್ನು ತಪ್ಪು ಮಾಡಿದ್ದೀರಿ ಅಂತ ಕಂಡು ಹಿಡಿಯಲಿಲ್ಲ, ಆದ ಕಾರಣ ನಿಮ್ಮನ್ನು ಸುಮ್ಮನೆ ಬಿಟ್ಟಿದ್ದು. ಆದ್ದರಿಂದ ನೀವು ತಪ್ಪು ಮಾಡಿಲ್ಲ ಅಂತ ಹೇಳಲು ಆಗೋದಿಲ್ಲ ಅಲ್ವಾ. ನಮಗೆ ಗೊತ್ತಾಗಬೇಕಾಗಿರೋದು ಒಂದು ವಿಷಯ, ಆ ದಿನ ನೈಟು 12 ಗಂಟೆಯಿಂದ ಮುಂಜಾನೆ 4 ಗಂಟೆವರೆಗೆ ಎಲ್ಲಿ ಇದ್ದಿದ್ದು ಅಂತ. ಅದು ಕೇಳಿದ ಕೌನ್ಸಿಲರ್ ಹೇಳುತ್ತಾನೆ, ಆ ರಾತ್ರಿ ನಾನು ಡ್ರಿಂಕ್ಸ್ ಮಾಡಿ ಒಂದು ಅಪರಿಚಿತ ಪ್ಲೇಸ್ನಲ್ಲಿ ಮಲಗಿದ್ದೆ, ಅದು ಮಾತ್ರ ನನಗೆ ನೆನಪಿದೆ. ಆವಾಗ ವಕೀಲ್ ಹೇಳುತ್ತಾರೆ, ಅವರಲ್ಲಿ ಜಾಸ್ತಿ ವಿಷಯ ಹೇಳುವ ಅವಶ್ಯಕತೆ ಇಲ್ಲ. ಆವಾಗ ಹೀರೋ ಹೇಳುತ್ತಾನೆ, ನನಗೆ ನಿಮ್ಮ ಮಗಳ ಜೊತೆ ಮಾತನಾಡಬಹುದೇ, ಅವಳಿಗೆ ಈ ಕೇಸಿನಲ್ಲಿ ಸಂಬಂಧವಿದೆ ಅಲ್ಲವೇ. ಆವಾಗ ವಕೀಲ್ ಹೇಳುತ್ತಾರೆ, ಅವಳು ಈಗ ಮೈನರ್, ಈ ಕೇಸ್ ನಡೆಯುವ ವೇಳೆ ಕೂಡ ಅವಳು ಮೈನರ್ ಆಗಿದ್ದವಳು, ಇವಾಗ ಕೂಡ ಮೈನರ್, ನಿಮಗೆ ಈಗ ಅವಳ ಜೊತೆ ಮಾತನಾಡುವ ಹಕ್ಕು ಇಲ್ಲ ಅಂತಾರೆ.
ಹಾಗೆ ನಿಮ್ಮ ಕ್ವಶನ್ ಕೇಳಿ ಆಯ್ತಲ್ವಾ ಅಂತ ಕೌನ್ಸಿಲರ್ ಅಲ್ಲಿಂದ ಹೋಗುತ್ತಾರೆ. ಅದು ಬಳಿಕ ಇವರು 3 ಜನ ಆ ದ್ವೀಪದಲ್ಲಿರುವ ಸ್ಟೇಷನ್ಗೆ ಬರುತ್ತಾರೆ. ಹಾಗೆ ಹೀರೋಯಿನ್ ಅಲ್ಲಿ ಸ್ವಲ್ಪ ವರ್ಷ ಕೆಲಸ ಮಾಡುತ್ತಿದ್ದಳು ಅಲ್ವಾ, ಸೊ ಹಾಗೆ ಅಲ್ಲಿದ್ದ ಪೊಲೀಸರನ್ನು ಹಗ್ಗು ಮಾಡುತ್ತಾಳೆ. ಸುಖ ಸೌಖ್ಯ ಎಲ್ಲವನ್ನೂ ಕೇಳಿ ಮಾತನಾಡುತ್ತಿದ್ದಳು. ಆವಾಗ ಬೋಳುತಲೆ ಪೊಲೀಸ್ ಬಂದು ಹೇಳುತ್ತಾರೆ, ನಿಮ್ಮ ಕೆಲಸವನ್ನು ನೀವು ಆರಂಭಿಸಿ, ಏನೇ ಸಹಾಯ ಬೇಕಾದರೂ ಕೇಳಿ, ನಾನು ನಿಮಗೆ ಹೆಲ್ಪ್ ಮಾಡುತ್ತೇನೆ ಅಂತ ಹೇಳುತ್ತಾನೆ. 3 ವರ್ಷದ ಮುಂಚೆ ನೀವು ಏನು ಮಿಸ್ ಮಾಡಿದಿರಿ ಅದು ಕೇಳಿ, ನಾವು ಹೇಳುತ್ತೇವೆ ಅಂತಾರೆ ಪೊಲೀಸ್. ಇವರಾದರೆ ಒಂದೊಂದಾಗಿ ಬಂದು ಪೊಲೀಸ್ನಲ್ಲಿ ಕೇಳುತ್ತಾರೆ, ಕೌನ್ಸಿಲ್ ಮ್ಯಾನ್ನ BMW ಕಾರು ಒಂದು ಅಬಾಂಡೆಂಟ್ ಪ್ಲೇಸ್ನಲ್ಲಿ ಇದೆ ಅಂತ ಎನಾಮಸ್ ಕಾಲ್ ಬರುತ್ತೆ ಅಲ್ವಾ, ಯಾರು ಅದು ಅಂತ ನೀವು ಎಂಕ್ವೈರಿ ಮಾಡಿದ್ದೀರಾ? ಹೌದು, ನಾವು ಎಂಕ್ವೈರಿ ಮಾಡಿದ್ದೆವು. ಅದು ಒಂದು ಟೂರಿಸ್ಟ್ ಫೋನ್ ಆಗಿತ್ತು. ಆತನ ಕೈಯಿಂದ ಕಳೆದು ಹೋದ ಫೋನ್ ಆಗಿತ್ತು ಅದು. ಅದರಲ್ಲಿ ಯಾರು ಮಾತನಾಡಿದ್ದು ಅಂತ ಗೊತ್ತಾಗಿಲ್ಲ. ಆವಾಗ ಹೀರೋ ಕೇಳುತ್ತಾನೆ, ಕೌನ್ಸಿಲ್ ಮ್ಯಾನಿಗೆ ಅವಳ ಮಗಳ ವಿಡಿಯೋ ತೋರಿಸುವಾಗ ಅದನ್ನು ನೋಡುವಾಗ ಶಾಕ್ ಆದ್ನ? ಅಲ್ಲ, ಆ ವಿಡಿಯೋ ಮೊದಲು ನೋಡಿದ ಹಾಗೆ ಇದ್ರಾ ಅಂತ ಕೇಳುತ್ತಾನೆ. ಪೊಲೀಸ್ನವರು ಹೇಳುತ್ತಾರೆ, ಕೋರ್ಸ್ ಅದು ನೋಡಿದಾಗ ಶಾಕ್ ಆದರೂ ಫಸ್ಟ್ ಟೈಮ್ ನೋಡಿದ ಹಾಗೆ ಬಿಹೇವ್ ಮಾಡಿದ್ದು. ಆದರೆ ಯಾಕೆ ಇರಬಹುದು ಈ ಕೇಸಿನಿಂದ ಬಚಾವಾಗಿದ್ದು, ಯಾಕೆ ಈ ಕೇಸ್ ಅವರ ಮೇಲೆ ಹಾಕಿಲ್ಲ? ಆವಾಗ ತಲೆಬೋಲು ಪೊಲೀಸ್ ಹೇಳುತ್ತಾರೆ, ಕಾಲ್ ಮಾಡಿದ ವ್ಯಕ್ತಿಯನ್ನು ಹುಡುಕಲು ಆಗಿಲ್ಲ ಇದುವರೆಗೆ. ಅದಲ್ಲದೆ ಕೊಲೆ ಮಾಡಲು ಯೂಸ್ ಮಾಡಿದ ವೆಪನ್ ಹಾಗೆ ಕೊಲೆಯಾದ ವ್ಯಕ್ತಿಯ ಯಾವುದೇ ಒಂದು ವಸ್ತು ಎಲ್ಲಿ ಕೊಲೆಯಾಗಿದ್ದು ಏನು ಕೂಡ ಇದುವರೆಗೆ ಕಂಡುಹಿಡಿಯಲು ಆಗಿಲ್ಲ. ಕೌನ್ಸಿಲ್ ಮ್ಯಾನ್ನ ಎದುರು ಒಂದು ಸಾಕ್ಷಿ ಸಿಕ್ಕಿಲ್ಲ. ಮತ್ತೆ ಹೇಗೆ ನಮಗೆ ಅವನನ್ನು ಆರೋಪಿ ಅಂತ ಪ್ರೂವ್ ಮಾಡೋದು? ಆದ ಕಾರಣ ಅವನನ್ನು ಕೋರ್ಟ್ ರಿಲೀಸ್ ಮಾಡಿದ್ದು. ಅದರ ನಂತರ ಬಾಡಿ ಸಿಕ್ಕ ಪ್ಲೇಸಿಗೆ ಹೋಗುತ್ತಾರೆ. ಅಟೋಪ್ಸಿಯಲ್ಲಿ ಹೇಳುವ ಪ್ರಕಾರ ಕತ್ತು ಸೀಲಿ ಕೊಲೆ ಮಾಡಲಾಗಿದೆ. ಹಾಗೆ ಮಾಡಲು ತುಂಬ ಎತ್ತರ ಹಾಗೂ ಗಟ್ಟಿಮುಟ್ಟಾದ ಆ ಹುಡುಗನ ಹತ್ತಿರ ಹೋಗಬೇಕು. ಹಾಗೂ ಕೊಂದವನು ಕೂಡ ಬಲಿಷ್ಠನಾಗಿರಬೇಕು. ಈ ಥರ ಕೊಲೆ ಮಾಡಲು ಹೃದಯಗಟ್ಟಿರುವ ಮನಸ್ಸಾಕ್ಷಿ ಇಲ್ಲದ ಯಾರೋ ಆಗಿರಬೇಕು. ಕೌನ್ಸಿಲ್ ಮ್ಯಾನನ್ನು ನೋಡುವಾಗ ಅವನು ಒಬ್ಬ ಹೆದರು ಪುಕ್ಕಲ ಥರ ನನಗೆ ಅನಿಸಿದ್ದು. ಇಷ್ಟು ಧೈರ್ಯ ಅವನಲ್ಲಿ ಇದೆಯಾ ಅಂತ ನನಗೆ ಗೊತ್ತಿಲ್ಲ. ಆವಾಗ ಹೀರೋಯಿನ್ ಹೇಳುತ್ತಾಳೆ, ಮಗಳ ವಿಡಿಯೋ ನೋಡಿ ಅವನಿಗೆ ಹುಚ್ಚು ಹಿಡಿದು ಮಾಡಿದ್ದರೆ. ಆವಾಗ ಹೀರೋ ಹೇಳುತ್ತಾನೆ, ಹಾಗೆ ಆಗಲು ಸಾಧ್ಯವಿದೆ, ಆದರೆ ನಾವೊಂದು ದಾರಿ ಹಿಡಿದರೆ ಆಗಲ್ಲ. ನಮಗೆ ಸಿಕ್ಕುವ ಬೇರೆ ಬೇರೆ ದಾರಿಯನ್ನು ಹಿಡಿದರೆ ಮಾತ್ರ ನಮಗೆ ಆರೋಪಿಯನ್ನು ಕಂಡುಹಿಡಿಯಬಹುದು. ಹಾಗೆ ಅಲ್ಲಿಂದ ಆ ಯುವಕನ ಅಮ್ಮನನ್ನು ಭೇಟಿಯಾಗಲು ಹೋಗುತ್ತಾರೆ. ಅಲ್ಲಿ ತಲುಪಿದಾಗ ಹೀರೋಯಿನ್ ಬಳಿ ಹೇಳುತ್ತಾನೆ, ನೀನು ಗಾಡಿಯಲ್ಲಿ ಕೂತ್ಕೋ ಅಂತ. ಕಾರಣ ಅವನ ಅಮ್ಮ ಪ್ರತ್ಯೇಕವಾಗಿ ಕೇಳಿದ್ದರು. ಅವರ ಮಗ ಕೊಲೆಯಾದ ವಿಷಯ ಕೇಳಿದಾಗ ಅವರ ಜೊತೆ ನಿಂತು ಸಮಾಧಾನ ಮಾಡಿದ್ದು. ಆದ್ದರಿಂದ ಈ ಕೇಸಿನಲ್ಲಿ ಪುನಃ ಹೀರೋಯಿನ್ ಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದರು. ನೀನು ಈಗ ಬಂದರೆ ನಮ್ಮಲ್ಲಿ ಡೀಟೇಲ್ ಆಗಿ ಏನೂ ಹೇಳಲ್ಲ. ನಿನ್ನನ್ನು ನೋಡಿ ನಿನ್ನಲ್ಲೇ ಆಗಿರಬಹುದು ಮಾತನಾಡೋದು. ಆದ್ದರಿಂದ ನೀನು ಇಲ್ಲಿ ಕೂತ್ಕೋ ಅಂತ ಹೇಳುತ್ತಾನೆ. ಹಾಗೆ ಪಾರ್ಟ್ನರ್ ಮತ್ತು ಹೀರೋ ಇವನ್ನ ಅಮ್ಮನನ್ನು ಭೇಟಿಯಾಗಲು ಹೋಗುತ್ತಾರೆ. ಅವರು ಆ ವಿಡಿಯೋವನ್ನು ಅವನ ಅಮ್ಮನಿಗೆ ತೋರಿಸುತ್ತಾರೆ. ಆವಾಗ ಅಮ್ಮ ಕೇಳುತ್ತಾರೆ, ನೀನು ಒಬ್ಬಳು ಹೆಣ್ಣು ಮಗಳು ಅಲ್ವಾ? ಎಷ್ಟು ವಯಸ್ಸಿನಲ್ಲಿ ನೀನು ನಿನ್ನ ವರ್ಜಿನಿಟಿ ಕಳೆದುಕೊಂಡೆ? 13 ವಯಸ್ಸಿನಲ್ಲಿಯಾ ಅಥವಾ 14 ವಯಸ್ಸಿನಲ್ಲಿಯಾ? ಅದೇ ರೀತಿ ಈ ಹುಡುಗಿ ಕೂಡ. ನನ್ನ ಮಗ ತುಂಬ ಒಳ್ಳೆಯವನು ಅಂತ ನಾನು ಹೇಳೋದಿಲ್ಲ, ಆದರೆ ಅವನು ರೇಪು ಏನು ಮಾಡಲ್ಲ, ಆ ಥರದ ಮೋನ್ಸ್ಟರ್ ಏನೂ ಅಲ್ಲ. ಈ ಹೆಣ್ಣು ಇಷ್ಟಗೊಂಡು ಇವನ ಜೊತೆ ಕಳೆದಿರಬೇಕು. ಅಮ್ಮ ಯಾವತ್ತೂ ಏನೇ ಮಾಡಿದರೂ ಮಕ್ಕಳಿಗೆ ಸಪೋರ್ಟ್ ಮಾಡುತ್ತಾರೆ ಅಲ್ವಾ, ಅದೇ ಥರ ಈ ಅಮ್ಮ ಪಾಪ. ಆವಾಗ ಪಾರ್ಟ್ನರ್ ಕೇಳುತ್ತಾಳೆ, ಇವನು ಮಿಸ್ಸಿಂಗ್ ಆಗಿದ್ದಲ್ವಾ? ಮರಣ ಹೊಂದುವ 3 ದಿನದ ಮುಂಚೆನೇ ಇವನು ಮಿಸ್ಸಿಂಗ್ ಆಗಿದ್ದ, ಮತ್ತೆ ಯಾಕೆ ನೀವು ಕೇಸು ಕೊಡಲಿಲ್ಲ? ಆವಾಗ ಅಮ್ಮ ಹೇಳುತ್ತಾರೆ, ಅವನು ಏನಾದರೂ ಕೆಲಸದಲ್ಲಿ ಇರುವ ಅಂತ. ಅವನು ಉಡೋ ಫ್ರೆಂಡ್ ಜೊತೆ ಕೆಲಸ ಮಾಡುತ್ತಿದ್ದ, ಅವರ ಜೊತೆ ಇರುವ ಅಂದ್ಕೊಂಡೆ. ಆವಾಗ ಉಡೋ ಯಾರು ಅಂತ ಕೇಳುತ್ತಾರೆ. ಅವನು ಮಗನ ಫ್ರೆಂಡ್ ಅಂತ ಹೇಳುತ್ತಾರೆ ಅಮ್ಮ. ಅವನ ಅಡ್ರೆಸ್ ಕೇಳುತ್ತಾರೆ. ಆ ಸಮಯದಲ್ಲಿ ಹೀರೋ ರೂಮಿಗೆ ಹೋಗುತ್ತಾನೆ. ಅಲ್ಲಿ ಏನಾದರೂ ಸಿಗಬಹುದೇನೋ ಅಂತ. ಆ ರೂಮ್ನಲ್ಲಿ ಭಸ್ಮ ಥರ ಏನೋ ಇತ್ತು. ಇದನ್ನು ಮುಟ್ಟಿ ನೋಡುತ್ತಾನೆ. ಅದೇನೋ ಅಂತ ತಿಳಿಯಲಿಲ್ಲ. ಅದು ಆದ ಬಳಿಕ ಮನೆ ಸುತ್ತಲೂ ನೋಡುತ್ತಾನೆ. ಅಲ್ಲಿ ಒಂದು ತುಂಬಾ ಎಕ್ಸ್ಪೆನ್ಸಿವ್ ಬೈಕ್ ನೋಡುತ್ತಾನೆ. ಆ ಸಮಯದಲ್ಲಿ ಕಾರ್ನಲ್ಲಿ ಕೂತ ಹೀರೋವಿನ ರೆಕಾರ್ಡ್ ಎಲ್ಲ ತೆಗೆದು ಪರಿಶೋಧಿಸುತ್ತಾಳೆ. ಅದರಲ್ಲಿ ಹೀರೋ ಬರೆದಿಟ್ಟಿದ್ದಾನೆ, ವೈ ರೆಕಾರ್ಡ್ ಇಟ್ ಆನ್ ಹರ್ ಫೋನ್. ಅಂದರೆ ಈ ರೇಪ್ ವಿಡಿಯೋ ಕೌನ್ಸಿಲ್ ಮ್ಯಾನ್ ಮಗಳ ಫೋನ್ನಲ್ಲಿ ಇದ್ದಿದ್ದು, ಅವಳು ಫೋನ್ನಲ್ಲಿ ಇದು ರೆಕಾರ್ಡ್ ಆಗಿದ್ದು. ಇದು ಹೇಗೆ ಹಾಗೆ ಸಂಭವಿಸಿದ್ದು ಅದು ಅಲ್ಲಿ ಪ್ರಶ್ನೆಯಾಗಿ ಉಳಿದಿದೆ. ಅಲ್ಲಿ ಹೀರೋ ಅಷ್ಟು ಕಾಸ್ಟ್ಲಿ ಬೈಕ್ ಅವನು ಹೇಗೆ ತಗೊಂಡ ಅಂತ ಅಮ್ಮನಲ್ಲಿ ಕೇಳುತ್ತಾನೆ. ಇದು ತೆಗೆದುಕೊಳ್ಳಲು ದುಡ್ಡು ಎಲ್ಲಿಂದ ಸಿಕ್ಕಿತ್ತು? ಆವಾಗ ಅಮ್ಮ ಹೇಳುತ್ತಾರೆ, ಅದು ಅವನು ತುಂಬ ವರ್ಷಗಳಿಂದ ಕೂಡಿಟ್ಟ ದುಡ್ಡು ಆಗಿತ್ತು, ಮತ್ತು ನಾನು ಸ್ವಲ್ಪ ದುಡ್ಡು ಕೊಟ್ಟೆ, ಅದರಿಂದ ಅದು ತಗೊಂಡ ಅಂತ ಹೇಳುತ್ತಾರೆ. ಹೀರೋ ಪುನಃ ಹೇಳುತ್ತಾನೆ, ಅದು ನಂಬಲು ಸಾಧ್ಯವಾಗೋದಿಲ್ಲ ಅಲ್ವಾ, ಸತ್ಯ ಅದೇನಾ ಅಂತ. ಆವಾಗ ಅಮ್ಮ ಕೋಪಗೊಂಡು, ನಾನು ಆಲ್ರೆಡಿ ಹೇಳಿದ್ದೇನೆ ಅಲ್ವಾ,
ಇನ್ನು ನನಗೆ ಪುನಃ ರಿಪೀಟ್ ಮಾಡಲು ಸಾಧ್ಯ ಇಲ್ಲ ಅಂತ ಅಲ್ಲಿಂದ ಹೊರಗಡೆ ಬರುತ್ತಾರೆ. ಹೊರಗಡೆ ಬರುವಾಗ ಹೀರೋಯಿನ್ ಬರೋದು ಅವಳನ್ನು ನೋಡಿ ಸಂತೋಷದಲ್ಲಿ ಮಾತನಾಡಿ ಸ್ವಲ್ಪ ಆ ಕಡೆ ನಿಂತು ಮಾತನಾಡುತ್ತಿದ್ದರು. ಹೀರೋಯಿನ್ ನೋಡಿ ಹೀರೋಗೆ ಕೋಪ ಬಂದು ಬೈತಾ ಇದ್ದ. ಇವಳಿಗೆ ಹೇಳಿದ್ದಲ್ವಾ ಬರೋದು ಬೇಡ ಅಂತ, ಮತ್ತೆ ಯಾಕೆ ಅವಳು ಇಲ್ಲಿ ಬಂದ್ಲು ಅಂತ. ಹಾಗೆ ಇನ್ವೆಸ್ಟಿಗೇಷನ್ ಮಾಡಿ ಅಲ್ಲಿಂದ ಹಿಂತಿರುಗಿ ಹೋಟೆಲ್ಗೆ ಬರುತ್ತಿದ್ದಾರೆ. ಆ ಬೈಕ್ ಬೆಲೆ ಆಲ್ಮೋಸ್ಟ್ 24,000 ಯೂರೋಸ್. ಫ್ಯಾಮಿಲಿ ಆದರೆ ತುಂಬ ಪುವರ್ ಫ್ಯಾಮಿಲಿ. ಮತ್ತು ಹೇಗೆ ಆ ಯುವಕ ಇಷ್ಟು ಕಾಸ್ಟ್ಲಿ ಬೈಕ್ ತಗೊಂಡ? ಹೀರೋಯಿನ್ ಹೇಳುತ್ತಾನೆ ಅವನು ಎಲ್ಲಾದರೂ ಡ್ರಗ್ಸ್ ಮಾರಾಟ ಮಾಡುತ್ತಿದ್ದ ಆಗಿರಬೇಕು, ಆದ್ದರಿಂದ ತೆಗೆದುಕೊಂಡ. ಏನೇ ಆಗಲಿ, ಇಲ್ಲಿ ಒಬ್ಬರು ಪೊಲೀಸ್ ಇನ್ಫಾರ್ಮೆಂಟ್ ಇದ್ದಾರೆ. ಅವರ ಬಗ್ಗೆ ಬೋಳುತಲೆ ಪೊಲೀಸಿಗೆ ತಿಳಿದಿದೆ. ಅವರಲ್ಲಿ ಹೇಳುತ್ತೇನೆ ಇವನಿಗೆ ಏನಾದರೂ ಈ ಥರ ಬಿಸ್ನೆಸ್ ಇತ್ತಾ ಅಂತ. ಆವಾಗ ಹೀರೋ ಹೇಳುತ್ತಾನೆ ಕೊಲೆ ಮಾಡಿದವನಿಗೆ ಕೌನ್ಸಿಲ್ ಮ್ಯಾನ್ನ ಮಗಳ ವಿಡಿಯೋ ಬಗ್ಗೆ ಮೊದಲೇ ತಿಳಿದಿರಬೇಕು. ಆದ ಕಾರಣ ಆ ಯುವಕನನ್ನು ಕೊಲೆ ಮಾಡಿರಬೇಕು. ಹಾಗೆ ಆ ಕೊಲೆ ಆರೋಪ ಕೌನ್ಸಿಲ್ ಮ್ಯಾನ್ ಮೇಲೆ ಹಾಕಿರಬಹುದು. ಅಂದರೆ ಸಾಕ್ಷಿ ಇದೆ ಅಲ್ವಾ, ಮಗಳನ್ನು ರೇಪ್ ಮಾಡೋದು ಹಾಗೆ ಆಗಲು ಕೂಡ ಚಾನ್ಸ್ ಇದೆ ಅಂತ ಹೀರೋ ಹೇಳುತ್ತಾನೆ. ಹಾಗೆ ಸ್ವಲ್ಪ ಹೊತ್ತು ಮಾತನಾಡಿ ಎಲ್ಲರೂ ರೂಮಿಗೆ ಹೋಗುತ್ತಾರೆ. ಹಾಗೆ ಹೀರೋ ರೂಮಿಗೆ ಬರುತ್ತಾನೆ. ಆವಾಗ ರೂಮ್ನಲ್ಲಿ ಒಂದು ಪೇಂಟಿಂಗ್ ಇದೆ. ಆ ಪೇಂಟಿಂಗನ್ನು ಸ್ವಲ್ಪ ಹೊತ್ತಿನಿಂದ ನೋಡುತ್ತಿದ್ದ. ಒಂದು ವ್ಯತ್ಯಸ್ತ ರೀತಿಯಲ್ಲಿರುವ ಪೇಂಟ್ ಆಗಿತ್ತು. ಹೀರೋಯಿನ್ ಈಗ ಬೋಳುತಲೆ ಪೊಲೀಸಿಗೆ ಕಾಣಲು ಬಂದಿದ್ದಾಳೆ. ಕೊಲೆಯಾದ ಹುಡುಗ ಡ್ರಗ್ಸ್ ಡೀಲಿಂಗ್ ಮಾಡುತ್ತಿದ್ದಾನ, ಯಾರ ಜೊತೆ ಮಾಡುತ್ತಿದ್ದ ಅಂತ ಡೀಟೇಲ್ಸ್ ಪೊಲೀಸ್ ಇನ್ಫಾರ್ಮೆಂಟ್ನಲ್ಲಿ ಕೇಳಲು ಹೇಳುತ್ತಾಳೆ. ಹಾಗೆ ಡೀಟೇಲ್ಸ್ ಎಲ್ಲ ಕೇಳಿ ಆ ಪೊಲೀಸ್ ಹೀರೋಯಿನ್ನಲ್ಲಿ ಕೇಳುತ್ತಾರೆ, ನಿನಗೆ ಇವಾಗ ಸೌಖ್ಯನಾ, ಹೇಗಿದ್ದೀಯ ಅಂತ ಕೇಳುತ್ತಾರೆ. ಅಂದರೆ ಇವರಿಗೆ ಮುಂಚೆ ಸ್ವಲ್ಪ ಕನೆಕ್ಷನ್ ಇತ್ತು. ಹೀರೋಯಿನ್ ಹೇಳುತ್ತಾಳೆ, ನಿನ್ನ ವೈಫಿಗೆ ಗೊತ್ತಾ ನಾನು ಇಲ್ಲಿ ಬರೋದು? ನಾನು ಬರುವಾಗ ನಿನ್ನ ಕಾವಲುಗಾರ ಹಾಗೆ ನಿಂತಿದ್ದಳು, ಅವಳಲ್ಲಿ ಹೇಳು, ನಿನ್ನ ಜೊತೆ ಸಂಬಂಧ ಬೆಳೆಸಲು ಅಲ್ಲ ಬಂದಿದ್ದು, ಈ ಕೇಸ್ ಇನ್ವೆಸ್ಟಿಗೇಷನ್ ಮಾಡಲು ಬಂದಿದ್ದು ಅಂತ. ಆವಾಗ ಬೋಳ್ತಲೆ ಪೊಲೀಸ್ ಕೇಳುತ್ತಾನೆ, ಹೋ ಇವಾಗ ನನ್ನನ್ನು ಬಿಟ್ಟು ಹೊಸ ಪೊಲೀಸ್ ಜೊತೆ ಸೇರಿದ್ದೀಯಾ? ಹೀರೋಯಿನ್ ಹೇಳುತ್ತಾಳೆ, ಒಂದು ವೇಳೆ ಸೇರಿರಬಹುದೇನೋ, ಅವನು ತುಂಬ ನೋಡಲು ಸ್ಮಾರ್ಟ್ ಇದ್ದಾನೆ ಅಲ್ವಾ, ನಿನಗಿಂತ ಎಷ್ಟೋ ಉತ್ತಮ ಅವನು, ಅವನ ಜೊತೆ ನನಗೆ ಬೇಕಾದ್ದು ನಾನು ಮಾಡುವೆ, ಅದು ನಿನಗೆ ಬೇಡ ಅಂತ ಹೇಳಿ ಅಲ್ಲಿಂದ ಹೋಗುತ್ತಾಳೆ. ಹಾಗೆ ಅಲ್ಲಿಂದ ಉಡೋವನ್ನು ಭೇಟಿಯಾಗಲು ಹೋಗುತ್ತಾರೆ. ಅವನು ಟೂರಿಸ್ಟ್ನವರಿಗೆ ಬೋಟಿಂಗ್ ರೈಡಿಂಗ್ ಸ್ವಿಮ್ಮಿಂಗ್ ಗೈಡಿಂಗ್ ಮಾಡುತ್ತಿದ್ದ. ಉಡೋ ಜೊತೆನೆ ಕೊಲೆಯಾದ ಇವನ್ ಕೂಡ ವರ್ಕ್ ಮಾಡುತ್ತಿದ್ದ. ಪೊಲೀಸ್ನವರು ವಿಚಾರಣೆ ಮಾಡಿದಾಗ ಉಡೋ ಹೇಳುತ್ತಾನೆ ಪರ್ ಡೇ ಅವನಿಗೆ 100 ಯೂರೋ ಟಿಪ್ಸ್ ಸಿಗುತ್ತಿತ್ತು. ಆ ದುಡ್ಡು ಸೇವ್ ಮಾಡಿದರೂ ಆ ಬೈಕ್ ಖರೀದಿಸಲು ಸಾಧ್ಯವಿಲ್ಲ. ಇವನು ಒಂದು ಫೇಮಸ್ ಟೂರಿಸ್ಟ್ ಗೈಡ್ ಕೂಡ ಅಲ್ಲ. ಹಾಗಾದರೆ ಅವನು ಡ್ರಗ್ಸ್ ಡೀಲಿಂಗ್ ಮಾಡುತ್ತಿದ್ದ ಕಾಣಬೇಕು, ಆದರೆ ಮಾತ್ರ ದುಡ್ಡು ಮಾಡಲು ಸಾಧ್ಯ ಅಂತ ಇವರು ಥಿಂಕ್ ಮಾಡುತ್ತಾರೆ. ಹೀರೋಯಿನ್ ಹೇಳುತ್ತಾರೆ, ಉಡೋ ಕೂಡ ಕೊಲೆಯಾದ ಯುವಕನ ಅಮ್ಮನಿಗೂ ಲವ್ ಇತ್ತು, ಹಾಗೆ ಉಡೋ ಜೊತೆ ಕೆಲಸಕ್ಕೆ ಕಲಿಸಿರೋದು. ಆವಾಗ ಹೀರೋ ಹೇಳುತ್ತಾನೆ, ಈ ಯುವಕ ಉಡೋ ಹಾಗೂ ಅಮ್ಮನ ಸಂಬಂಧಕ್ಕೆ ಏನಾದರೂ ಪ್ರಾಬ್ಲಮ್ ಮಾಡಿದ್ದಕ್ಕೆ ಏನಾದರೂ ಮಾಡಿದಾನ ಅವನಿಗೆ, ಹಾಗೇನೂ ಆಗಿರಲು ಚಾನ್ಸ್ ಇಲ್ಲ ಅಂತ ಹೇಳುತ್ತಾರೆ ಹೀರೋಯಿನ್ ಆ್ಯಂಡ್ ಪಾರ್ಟ್ನರ್. ಹಾಗೆ ಸಿಕ್ಕಿದ ಎಲ್ಲ ವಿಷಯವನ್ನು ರೆಕಾರ್ಡ್ ಮಾಡಿ ಇಡುತ್ತಾರೆ. ನೆಕ್ಸ್ಟ್ ಹೀರೋ ಹಾಗೂ ಪಾರ್ಟ್ನರ್ ಕೌನ್ಸಿಲ್ ಮ್ಯಾನ್ ಮಗಳ ಫ್ರೆಂಡ್ನ ಮೀಟ್ ಆಗಲು ಹೋಗುತ್ತಾರೆ. ಹೀರೋ ಪಾರ್ಟ್ನರ್ ಅನ್ನು ಮಾತ್ರ ಅವಳ ಬಳಿ ಕಳಿಸಿ ಕೇಳಲು ಹೇಳುತ್ತಾನೆ, ಇವನಿಗೂ ಮತ್ತೆ ಕೌನ್ಸಿಲ್ ಮ್ಯಾನ್ ಮಗಳಿಗೂ ಏನಾದರೂ ಸಂಬಂಧ ಇತ್ತ ಅಂತ. ಆ ದಿನ ಅಲ್ಲಿ ಏನು ನಡೆಯಿತು ಅಂತ ತಿಳಿದುಕೋ ಅಂತ ಪಾರ್ಟ್ನರನ್ನು ಕಳಿಸುತ್ತಾನೆ. ಫ್ರೆಂಡ್ ಬಳಿ ಪಾರ್ಟ್ನರ್ ಬರುತ್ತಾರೆ. ಆ ಸಮಯದಲ್ಲಿ ಹೀರೋ ಹಾಗೂ ಹೀರೋಯಿನ್ ಕೊಲೆಯಾದ ಯುವಕನ ಇನ್ನೊಂದು ಫ್ರೆಂಡನ್ನು ಭೇಟಿಯಾಗಲು ಹೋಗುತ್ತಾರೆ. ಅವನ ಬಳಿ ಕೇಳುತ್ತಾರೆ, ಇವನಿಗೆ ಡ್ರಗ್ಸ್ ಡೀಲಿಂಗ್ ಇದ್ದರೆ ಓಪನ್ ಆಗಿ ಹೇಳು. ಫ್ರೆಂಡ್ಸ್ ಹೇಳುತ್ತಾನೆ, ನನಗೆ ಅದರ ಬಗ್ಗೆ ಏನೂ ಗೊತ್ತಿಲ್ಲ, ನನ್ನ ಜೊತೆ ಡ್ರಗ್ಸ್ ಬಗ್ಗೆ ಏನೂ ಮಾತನಾಡಲಿಲ್ಲ. ಹೀರೋಯಿನ್ ಅಲ್ಲಿ ದ್ವೀಪದಲ್ಲಿ ಬೆಳೆದ ಕಾರಣ ಅವನ ಪರಿಚಯ ಇದೆ. ಪೊಲೀಸ್ನವರು ಪುನಃ ಕೇಳುತ್ತಾರೆ, ನಮಗೆ ಗೊತ್ತು ಡ್ರಗ್ಸ್ ಡೀಲಿಂಗ್ ಮಾಡುವವರ ಹೆಸರು, ಹೇಳಿದರೆ ನಿನಗೆ ಪ್ರಾಬ್ಲಮ್ ಆಗುತ್ತೆ ಅಂತ. ನೀನು ಹೇಳೋದೇನು ಬೇಡ, ನಮ್ಮಲ್ಲಿ ಲೀಸ್ಟ್ ಇದೆ, ನಮಗೆ ಗೊತ್ತು ಇಲ್ಲಿ ಯಾರೆಲ್ಲ ಡ್ರಗ್ಸ್ ಡೀಲ್ ಮಾಡುತ್ತಾರೆ ಅಂತ. ನಾವು ಲೀಸ್ಟ್ ಕೊಡುತ್ತೇವೆ, ಅದು ನೋಡಿ ಹೇಳಿದರೆ ಸಾಕು ಕೊಲೆಯಾದ ಯುವಕ ಯಾರ ಜೊತೆ ಡ್ರಗ್ಸ್ ಡೀಲಿಂಗ್ ಮಾಡುತ್ತಿದ್ದ ಅಂತ. ಆವಾಗ ಅವನು ಆ ಲೀಸ್ಟ್ ನೋಡಿ ಇಬ್ಬರನ್ನು ಮುಟ್ಟಿ ತೋರಿಸುತ್ತಾನೆ. ಸೊಯಿಲೋ ಮತ್ತು ಕ್ರಿಸ್ಟೋ ಅವರ ಜೊತೆ ಆಗಿತ್ತು ಇವನ್ ಡೀಲ್ ಮಾಡುತ್ತಿದ್ದ. ಅದು ಆದ ಬಳಿಕ ಈವ್ನಿಂಗ್ ಪಾರ್ಟ್ನರ್ ಕಲೆಕ್ಟ್ ಮಾಡಿದ ವಿಷಯವನ್ನು ಹೀರೋ ಜೊತೆ ಶೇರ್ ಮಾಡುತ್ತಾಳೆ. ಕೌನ್ಸಿಲ್ ಮ್ಯಾನ್ ಮಗಳ ಫ್ರೆಂಡ್ನವರಿಗೆ ಗೊತ್ತು ಅವರಿಬ್ಬರ ಮಧ್ಯೆ ಲವ್ ಇತ್ತು ಹಾಗೂ ಅಪರೂಪಕ್ಕೆ ಅವರು ಭೇಟಿ ಆಗುತ್ತಿದ್ದರು. ಆದರೆ ಈ ವಿಡಿಯೋ ರೆಕಾರ್ಡ್ ಆದ ವಿಷಯ ಮಾತ್ರ ಅವರಿಗೆ ಗೊತ್ತಿಲ್ಲ. ಇವನ್ ಕೊಲೆಯಾಗುವ ತುಂಬ ಸಮಯದ ಮುಂಚೆನೇ ಅವರ ಲವ್ ಬ್ರೇಕಪ್ ಆಗಿತ್ತು, ಮತ್ತೆ ಅವರ ನಡುವೆ ಸಂಬಂಧವಿರಲಿಲ್ಲ. ಆದರೆ ಈ ವಿಡಿಯೋ ರೆಕಾರ್ಡ್ ಆಗಿತ್ತು ಅವರ ಲವ್ ಬ್ರೇಕಪ್ ಆದ ಬಳಿಕ. ಆದರೆ ಇವಾಗ ಅವರಿಗೆ ಕೌನ್ಸಿಲ್ ಮ್ಯಾನ್ ಮಗಳ ಜೊತೆ ಫ್ರೆಂಡ್ಶಿಪ್ ಏನಿಲ್ಲ. ಅವಳು ಇವಾಗ ಬೇರೆ ಒಂದು ಪ್ಲೇಸ್ನಲ್ಲಿ ಓದಲು ಹೋಗಿದ್ದಾಳೆ. ಹಾಗೆ ಅಲ್ಲಿಂದ ನೆಕ್ಸ್ಟ್ ಕೊಲೆಯಾದ ಯುವಕನ ಫ್ರೆಂಡ್ ಕೊಟ್ಟ 2 ಹೆಸರನ್ನು ಒಬ್ಬನನ್ನು ಭೇಟಿಯಾಗಲು ಬಂದಿದ್ದಾರೆ.
ಇವನಾಗಿದ್ದಾನೆ ಕ್ರಿಸ್ಟೋ. ನಮಗೆ ಗೊತ್ತು ನೀನು ಡ್ರಗ್ಸ್ ಡೀಲಿಂಗ್ ಮಾಡುತ್ತಿದ್ದೀಯ ಅಂತ, ಆದರೆ ಅದರ ಬಗ್ಗೆ ಅಲ್ಲ ನಮಗೆ ತಿಳಿಯಬೇಕಾಗಿದ್ದು. ಇವನ್ ಡ್ರಗ್ಸ್ ನಿನ್ನ ಕೈಯಿಂದ ಖರೀದಿಸಲು ಎಲ್ಲಿಂದ ದುಡ್ಡು ಸಿಗುತ್ತಿತ್ತು ಅಂತ ನಿನಗೆ ಗೊತ್ತಾ ಅಂತ ಪೊಲೀಸ್ನವರು ಕೇಳುತ್ತಾರೆ. ಅದು ಕೇಳಿದ ಕ್ರಿಸ್ಟೋ ಹೇಳುತ್ತಾನೆ, ಇಲ್ಲ ನನಗೆ ಗೊತ್ತಿಲ್ಲ, ನಾನು ಇಲ್ಲಿ ಸ್ವಲ್ಪ ಡ್ರಗ್ಸ್ ಬಂದಿರೋದು, ಅದು ನಾನು ತುಂಬ ಜನರಿಗೆ ಮಾರಾಟ ಮಾಡುತ್ತಿದ್ದೇನೆ, ಎಲ್ಲರಿಗೂ ಬೇಕಾದ ಶೇರ್ ಕೂಡ ಅವರಿವರಿಗೆ ಸಿಗುತ್ತಿತ್ತು, ಆದರೆ ನಾನು ಯಾರಿಗೂ ಕೂಡ ತೊಂದರೆ ಮಾಡಿಲ್ಲ. ಇವನ್ಗೆ ಎಲ್ಲಿಂದ ದುಡ್ಡು ಸಿಗುತ್ತಿತ್ತು ಗೊತ್ತಿಲ್ಲ, ಒಂದು ಅವನ ಅಮ್ಮ ಕೊಟ್ಟಿರಬಹುದು, ನನಗೆ ದುಡ್ಡು ಸಿಕ್ಕಿದರೆ ಮಾತ್ರ ನಾನು ಡ್ರಗ್ಸ್ ಕೊಡುತ್ತಿದ್ದೆ, ಅದು ಮಾತ್ರ ನಾನು ಮಾಡುತ್ತಿದ್ದೆ ಇಲ್ಲಿ, ಅವರಿಗೆ ದುಡ್ಡು ಎಲ್ಲಿಂದ ಅಂತ ನಾನು ಕೇಳುತ್ತಿರಲಿಲ್ಲ. ಇವನ್ ಹಾಗೂ ಕೌನ್ಸಿಲ್ಮೆನ್ ಮಗಳ ಸಂಬಂಧ ಬಗ್ಗೆ ನಿನಗೆ ತಿಳಿದಿದೆಯಾ? ಕ್ರಿಸ್ಟೋ ಹೇಳುತ್ತಾನೆ, ಇಲ್ಲ ಗೊತ್ತಿಲ್ಲ, ಇವನ್ ಸತ್ತ ಬಳಿಕನೇ ನನಗೆ ವಿಷಯ ಗೊತ್ತಾಗಿದ್ದು. ಅದಾದ ಬಳಿಕ ಸೊಯ್ಲೋವನ್ನು ಭೇಟಿಯಾಗಲು ಹೋಗುತ್ತಾರೆ. ಹೋಗುತ್ತಿರುವಾಗ ಹೀರೋ ಕೇಳುತ್ತಾನೆ ಹೀರೋಯಿನ್ ಜೊತೆ, ನೀನು ಹೇಗೆ ಪೊಲೀಸ್ ಆಗಲು ಸೇರಿದ್ದು ಅಂತ. ಆವಾಗ ಹೀರೋಯಿನ್ ಹೇಳುತ್ತಾಳೆ, ನನ್ನ ತಂದೆ ಪೊಲೀಸ್ ಆಗಿದ್ದರು, ನನ್ನ ಅಜ್ಜ ಕೂಡ ಪೊಲೀಸ್ ಆಗಿದ್ದರು, ಅವರ ಕೆಲಸದ ಬಗ್ಗೆ ನೋಡಿನೂ ಕೇಳಿದ ಕಾರಣ ನನಗೂ ಪೊಲೀಸ್ ಆಗಬೇಕು ಅಂತ ಅನಿಸಿತು. ಹೀರೋಯಿನ್ ಸ್ವಲ್ಪ ದಿನ ಡ್ರಗ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡುತ್ತಿದ್ದಳು, ಮತ್ತೆ ಅಲ್ಲಿ ನಾರ್ಮಲ್ ಡ್ಯೂಟಿ ಮಾಡುತ್ತಿದ್ದಳು, ಇವಾಗ ಕ್ರೈಮ್ ಬ್ರಾಂಚ್ನಲ್ಲಿ ಡ್ಯೂಟಿ. ಹೀಗೆ ಮಾತನಾಡುತ್ತಾ ಹೋಗಬೇಕಾದರೆ ಬೈಕ್ ಇವರನ್ನು ಫಾಲೋ ಮಾಡೋದು ಹೀರೋವಿಗೆ ಗೊತ್ತಾಗುತ್ತೆ. ಹಾಗೆ ಕಾರ್ ನಿಲ್ಲಿಸಿ ಆ ಹುಡುಗ ಏನು ಮಾಡುತ್ತಿದ್ದಾನೆ ಅಂತ ನೋಡುತ್ತಿದ್ದರು. ಆವಾಗ ಆ ಹುಡುಗನಿಗೆ ಅರ್ಥವಾಯಿತು ಪೊಲೀಸ್ನವನು ನೋಡುತ್ತಿದ್ದಾರೆ ಅಂತ. ಹಾಗೆ ಅವನು ಅಲ್ಲಿಂದ ಪಾಸ್ ಆಗುತ್ತಾನೆ. ಹಾಗೆ ಪೊಲೀಸ್ನವರು ಅವನ ಹಿಂದೆ ಗಾಡಿ ತಗೊಂಡು ಹಿಂದೆಯಿಂದ ಹೋಗುತ್ತಾರೆ. ಆ ಯುವಕ ಬೈಕ್ನಲ್ಲಿ ನಡು ಮಾರ್ಗದಲ್ಲಿಟ್ಟು ಇವರು ಬರುತ್ತಿದ್ದಾರೆ ಅಂತ ನೋಡುತ್ತಿದ್ದಾನೆ. ಆದರೆ ಫುಲ್ ಮಂಜು ಆದ ಕಾರಣ ಇವನು ಪೊಲೀಸ್ ಗಾಡಿ ನೋಡಿಲ್ಲ, ಪೊಲೀಸ್ನವರು ಅವನ ಬೈಕ್ ನೋಡಿಲ್ಲ. ಹಾಗೆ ಮಂಜು ಇದ್ದ ಕಾರಣ ಗೊತ್ತಾಗದೆ ಅವನ ಬೈಕಿಗೆ ಹೋಗಿ ಡಿಕ್ಕಿ ಹೊಡೆಯುತ್ತಾರೆ. ಅವನ ಬೈಕ್ ಕೆಳಗೆ ಬಿತ್ತು, ಅವನ ತಲೆಯಲ್ಲಿ ಹೆಲ್ಮೆಟ್ ಇತ್ತಲ್ವ, ಹಾಗೆ ಕಾಡಿನ ಕಡೆ ಹೋಗಿ ಬಚಾವಾಗಲು ನೋಡುತ್ತಾನೆ. ಆದರೆ ಹೀರೋ ಅವನ ಹಿಂದೆ ಓಡಿ ಹೋಗಿ ಅವನನ್ನು ಹಿಡಿತಾರೆ. ನೋಡುವಾಗ ಸಣ್ಣ ಹುಡುಗ, ಒಂದು 15-16 ವರ್ಷದ ಹುಡುಗ. ನೀನು ಯಾರು, ನೀನು ಯಾಕೆ ನಮ್ಮನ್ನು ಫಾಲೋ ಮಾಡುತ್ತಿದ್ದೀಯಂತ ಇವರು ಕೇಳುತ್ತಾರೆ. ಆಂಟಿ ಹೇಳಿದ್ದು ನಿಮ್ಮನ್ನು ಫಾಲೋ ಮಾಡೋಕ್ಕೆ, ಯಾರವರು, ಅವರ ಹೆಸರೇನು ಅಂತ ಕೇಳುತ್ತಾರೆ. ರೋಸಾಚಿನೆ ಅಂತ ಹೇಳುತ್ತಾನೆ. ಸೊಯ್ಲೋನ ತಂಗಿ ರೋಸಾಚಿನೆ. ಇವನ್ ಡ್ರಗ್ಸ್ ಡೀಲಿಂಗ್ ಮಾಡುತ್ತಿದ್ದ ಅಂತ ಹೇಳಿದ್ದಲ್ವಾ, ಅದರಲ್ಲಿ ಒಬ್ಬನು ಸೊಯ್ಲೋ. ಅವರು ಹುಡುಗನನ್ನು ಬಿಟ್ಟು ಫಾಲೋ ಮಾಡಲು ಹೇಳಿದ್ದು. ಹಾಗೆ ಅವರು ಅಲ್ಲಿಂದ ಪಾರ್ಟ್ನರ್ಗೆ ಫೋನ್ ಮಾಡಿ ಹೇಳುತ್ತಾರೆ ಸೊಯ್ಲೋ ಹಾಗೂ ರೋಸಾಚಿನಿಯ ಲೊಕೇಶನಲ್ಲಿ ಜನರಿದ್ದಾರಾ ಅಂತ ಚೆಕ್ ಮಾಡಲು ಹೇಳುತ್ತಾರೆ. ಹಾಗೆ ಪಾರ್ಟ್ನರ್ ಸೊಯ್ಲೋವಿನ ಗ್ಯಾರೇಜಿಗೆ ಹೋಗಿ ನೋಡುತ್ತಾಳೆ, ಅಲ್ಲಿ ಯಾರೂ ಇಲ್ಲ, ಎಲ್ಲರೂ ಅಲ್ಲಿಂದ ಹೋಗಿದ್ದಾರೆ. ಹಾಗೆ ಪೊಲೀಸ್ನವರು ಬಂದು ಎಲ್ಲ ಹುಡುಕುತ್ತಾರೆ. ಹಾಗೆ ಅಲ್ಲಿ ಸರ್ವಿಸ್ ಮಾಡಲು ಬಂದ ಗಾಡಿಯಲ್ಲಿ ತುಂಬಾ ಡ್ರಗ್ಸ್ ಸಿಗುತ್ತೆ. ಅಷ್ಟು ಹೊತ್ತಿಗೆ ಸೊಯ್ಲೋ ಹಾಗೂ ರೋಸಾಚಿನೆ ಊರು ಬಿಟ್ಟು ಹೋಗಿಯಾಗಿದೆ. ಆ ಹುಡುಗ ಆದರೆ ಪಾಪ ಸಣ್ಣ ಹುಡುಗ. ನಿಮ್ಮನ್ನು ಫಾಲೋ ಮಾಡಿದರೆ 500 ಯೂರೋ ಬೈಕ್ ರಿಪೇರಿ ಮಾಡಲು ಕೊಡುತ್ತೇನಂತ ಹೇಳಿದ್ದರು, ನೀವು ಏನು ಮಾಡುತ್ತೀರಿ ಅಂತ ತಿಳಿಸಲು ಹೇಳಿದ್ದಳು. ಹುಡುಗನಿಗೆ ಬೇರೆ ಏನು ವಿಚಾರ ಗೊತ್ತಿಲ್ಲ. ತಕ್ಷಣ ಅವನ ಅಮ್ಮ ಬಂದು ಅವನನ್ನು ಕರೆದುಕೊಂಡು ಹೋಗುತ್ತಾರೆ. ಅವನು ಮೈನರ್ ಅಲ್ವಾ. ಆವಾಗ ಹುಡುಗನ ಅಮ್ಮ ಹೇಳುತ್ತಾರೆ, ಇವನ್ನ ಕೇಸಿಗೆ ರೋಸಾಚಿನಿಗೆ ಹಾಗೂ ಸೊಯ್ಲಿಗೂ ಸಂಬಂಧ ಇದೆ ಅಲ್ವಾ, ಆದರೆ ನಾನು ಒಂದು ಹೇಳುತ್ತೇನೆ, ನಮಗೂ ಆ ಕೇಸಿಗೂ ಯಾವ ಸಂಬಂಧ ಇಲ್ಲ. ಅವಳು ಇನ್ನು ನನ್ನ ಮುಂದೆ ಬರಲು ಹೆದರುವವಳು. ನಿಮಗೆ ಎಲ್ಲಿಯಾದರೂ ಅವಳು ಸಿಕ್ಕಿದರೆ ಹೇಳಿ, ನನ್ನ ಮಗನ ವಿಷಯಕ್ಕೆ ಬರಬಾರದು ಅಂತ. ಬಂದರೆ ಅವಳನ್ನು ಕೊಂದು ಬಿಡುವೆ ಅಂತ ಅವಳಲ್ಲಿ ಹೇಳಿ. ಹಾಗೆ ಹೇಳಿ ಅವರು ಅಲ್ಲಿಂದ ಹೋಗುತ್ತಾರೆ. ಹಾಗೆ ಈವ್ನಿಂಗ್ ಹೀರೋಯಿನ್ ಹಾಗೂ ಬೋಳುತಲೆ ಪೊಲೀಸ್ ಜೊತೆ ಕೂತು ಡ್ರಿಂಕ್ಸ್ ಮಾಡುತ್ತಿದ್ದರು. ಆವಾಗ ಹೀರೋ ಹೇಳುತ್ತಾನೆ, ಇವನ್ನ ಮರ್ಡರ್ನಲ್ಲಿ ಸೊಯ್ಲೋ ಹಾಗೂ ರೋಸಾಚಿನಿಗೆ ಏನಾದರೂ ಸಂಬಂಧ ಇರಬಹುದೇ, ಡ್ರಗ್ಸ್ ಡೀಲಿಂಗ್ನಲ್ಲಿ ಏನೋ ಪ್ರಾಬ್ಲಮ್ ಆಗಿ ಇವರು ಕೊಲೆ ಮಾಡಿರಬಹುದೇ, ಹಾಗೆ ಕೇಸ್ ಕೌನ್ಸಿಲ್ಮೆನ್ ಮೇಲೆ ಬರುವ ಹಾಗೆ ಮಾಡಿರಬಹುದು. ಸೊಯ್ಲೋ ಗ್ಯಾರೇಜ್ ನೋಡುವಾಗ ಸೊಯ್ಲೋ ಬಾಸ್ ಥರ ಅನಿಸೋದಿಲ್ಲ, ಅವರ ಮೇಲೆ ಯಾರೋ ಇದ್ದಾರೆ. ಸೊಯ್ಲೋ ರೋಸಾಚಿನೆ ಇಬ್ಬರು ಫ್ಲೈಟ್ ಏರಿ ಮ್ಯಾಂಚೆಸ್ಟರ್ಗೆ ಹೋಗಿದ್ದಾರೆ. ನಿನ್ನೆ ಅವರು ಈ ಊರು ಬಿಟ್ಟು ಹೋಗಿದ್ದಾರೆ. ಆವಾಗ ಪಾರ್ಟ್ನರ್ ಹೇಳುತ್ತಾನೆ, ಮತ್ತೆ ಅವರು ಯಾಕೆ ಅಷ್ಟು ಬೇಳೆ ಬಾಳುವ ಡ್ರಗ್ಸ್ ಅಲ್ಲಿ ಇಟ್ಟು ಹೋಗಿದ್ದಾರೆ. ಅದು ಕೇಳಿ ಹೀರೋಯಿನ್ ಹೇಳುತ್ತಾಳೆ, ಅದು ಅವರು ತೆಗೆದರೆ ಅವರ ಬಾಸ್ ಅವರನ್ನು ಕೊಳ್ಳಲು ಚಾನ್ಸ್ ಇದೆ, ಅದರಿಂದ ಅವರು ಬಿಟ್ಟು ಹೋಗಿರಬೇಕು. ಅವರು ನಮ್ಮ ಕೈಗೆ ಸಿಕ್ಕಿದರೆ ಅವರಿಗೆ ಹೇಳಲು ಕಾರಣವಿದೆ. ಈಗ ಡ್ರಗ್ಸ್ ಸಿಕ್ಕಿದ ಕಾರಣ ನಾವು ಅಲ್ಲಿಂದ ಸ್ಥಳ ಬಿಡಲು ಕಾರಣ ಅಂತ ಹೇಳುವರಂತ ಹೀರೋಯಿನ್ ಹೇಳುತ್ತಾಳೆ. ನೆಕ್ಸ್ಟ್ ಬೋಳುತಲೆ ಪೊಲೀಸಿನ ಮನೆಯಲ್ಲಿ ಏನೋ ಫಂಕ್ಷನ್ ಇತ್ತು, ಅದರಿಂದ ಎಲ್ಲಾ ಪೊಲೀಸರನ್ನು ಇನ್ವೈಟ್ ಮಾಡಿದ್ದ. ಆ ಟೈಮ್ನಲ್ಲಿ ಹೀರೋಯಿನ್ ನಲ್ಲಿ ಹೇಳುತ್ತಾನೆ, ನನಗೆ ಮದುವೆ ಆಗಿದೆ, ಒಂದು ಮಗುವಿದೆ, ಆದರೆ 4 years ಬಿಫೋರ್ ಡೈವರ್ಸ್ ಆಗಿದೆ ಅಂತ. ಅದು ಆದ ಬಳಿಕ ಎಲ್ಲರೂ ಊಟ ಮಾಡುತ್ತಾರೆ. ಆದರೆ ಹೀರೋವಿಗೂ ಹೀರೋಯಿನ್ಗೂ ಸ್ವಲ್ಪ ಪರಸ್ಪರ ಪ್ರೀತಿ ಹುಟ್ಟಿದೆ. ಹಾಗೆ ಪಾರ್ಟಿ ಎಲ್ಲ ಆದ ನಂತರ ಹೀರೋ ಹೇಳುತ್ತಾನೆ, ನಮಗಿಬ್ಬರಿಗೆ ಮಾತ್ರ ಡ್ರಿಂಕ್ಸ್ ಮಾಡಿದರೆ ಹೇಗೆ ಅಂತ ಕೇಳುತ್ತಾನೆ. ಹೋ ಮತ್ತೇನು ಕುಡಿಯುವ ಅಲ್ವಾ ಅಂತ ಹೇಳಿ ಇಬ್ಬರು ಹೀರೋ ರೂಮಿಗೆ ಹೋಗುತ್ತಾರೆ.
ಅಲ್ಲಿ ಅವರು ಒಂದು ರೊಮ್ಯಾಂಟಿಕ್ ಸೀನ್ ಆಗುತ್ತೆ. ಅದರ ನಂತರ ಹೀರೋಯಿನ್ ಬಳಿ ಬಂದು ಅವನನ್ನು ಹಗ್ ಮಾಡಿ, ನಿನ್ನ ಮನಸ್ಸಿನ ಒಳಗೆ ಏನೋ ಒಂದು ನೋವನ್ನು ಅದುವೇ ಇಟ್ಕೊಂಡಿದ್ಯಾ, ನೀನು ಒಬ್ಬ ಉತ್ತಮ ಮನುಷ್ಯ. ಅದು ಕೇಳಿದ ಹೀರೋ, ನೀನು ಒಂದು ಕೂಡ ಒಳ್ಳೆ ಮನುಷ್ಯ ಅಲ್ವಾ? ಆವಾಗ ಅವಳು ಅಲ್ಲ ಅಂತ ತಲೆ ಆಡಿಸುತ್ತಾಳೆ. ಅವತ್ತು ಮಧ್ಯರಾತ್ರಿಯಲ್ಲಿ ಗಾಢ ನಿದ್ರೆಯಲ್ಲಿ ಇದ್ದ ಹೀರೋ ಸಡನ್ ಆಗಿ ಎಚ್ಚರವಾಗಿ, ನಾವು ಆ ವಿಡಿಯೋದಲ್ಲಿ ನೋಡಿದ್ದು ಸುಳ್ಳು ಆಗಿದ್ದರೆ, ಅವರಿಬ್ಬರು ಇದು ಇಷ್ಟಪಟ್ಟು ಮಾಡಿದ್ದು ಆಗಿದ್ದರೆ ನಮಗೆ ಇದು ನೋಡುವಾಗ ರೇಪ್ ಅಂತ ಅನಿಸಬಹುದು. ಆದರೆ ಅವರು ಇಷ್ಟಪಟ್ಟು ಮಾಡಿದ್ದು ಆಗಿದ್ದರೆ ಅವಳ ಮೊಬೈಲ್ನಲ್ಲಿ ಅಲ್ವಾ ರೆಕಾರ್ಡ್ ಆಗಿದ್ದು, ಒಂದು ವೇಳೆ ಹಾಗೆ ಆಗಿರಲು ಚಾನ್ಸ್ ಇದೆ. ಇದು ಒಂದು ರೇಪ್ ಅಲ್ಲ ಅಂತ ಇವರು ಥಿಂಕ್ ಮಾಡುತ್ತಾರೆ. ನೆಕ್ಸ್ಟ್ ಡೇ ಅವರು ಇವನ್ ಮನೆಗೆ ಹೋಗುತ್ತಾರೆ. ಇವನ ಒಂದೊಂದು ವಿಷಯವನ್ನು ಮತ್ತೆ ಹಳೆ ಫೋಟೋಸ್ ಎಲ್ಲ ನೋಡುತ್ತಿದ್ದರು. ಆವಾಗ ಒಂದು ಫೋಟೋದಲ್ಲಿ ಹೋಟೆಲ್ನಲ್ಲಿ ನೋಡಿದ ಅದೇ ಪೇಂಟಿಂಗ್ ಆ ಫೋಟೋದಲ್ಲಿ ನೋಡುತ್ತಾನೆ. ಆವಾಗ ಹೀರೋ ಹೇಳುತ್ತಾನೆ, ನೀವು ದುಡ್ಡು ಕೊಟ್ಟಿದ್ದು ಅಂತ ಹೇಳಿದ್ದು ದೊಡ್ಡ ಸುಳ್ಳು. ಇವನಿಗೆ ಬೈಕ್ ಖರೀದಿಸಲು ನೀವು ದುಡ್ಡು ಕೊಟ್ಟಿಲ್ಲ. ಸತ್ಯ ಹೇಳಿ, ಅವನಿಗೆ ಎಲ್ಲಿಂದ ದುಡ್ಡು ಸಿಕ್ಕಿದ್ದು? ನಾನು ಈ ಪೇಂಟಿಂಗ್ ಹೋಟೆಲ್ನಲ್ಲಿ ನೋಡಿದ್ದೆ. ಅವನು ಬೇರೇನೋ ಮಾಡಿ ದುಡ್ಡು ಸಂಪಾದಿಸಿದ್ದು. ಸತ್ಯ ಹೇಳಿ, ಅವನಿಗೂ ಏನು ಮಾಡುತ್ತಿದ್ದ, ಎಲ್ಲಿಂದ ಅವನಿಗೆ ದುಡ್ಡು ಸಿಕ್ಕಿದ್ದು ಅಂತ. ಇದು ಕೇಳಿದ ಅಮ್ಮ ಅಳ್ತಾರೆ. ಆಮೇಲೆ ಅವರು ಹೇಳುತ್ತಾರೆ, ಇವನ ಮರಣಕ್ಕೆ ನಾನೇ ಕಾರಣ. ನಾನು ಅವನನ್ನು ತಡೆಯಲಿಲ್ಲ. ನಮಗೆ ದುಡ್ಡಿನ ಅವಶ್ಯಕತೆ ತುಂಬ ಇತ್ತು. ಈ ಮನೆ ಸೇವ್ ಮಾಡಲು ನಮಗೆ ದುಡ್ಡಿನ ಅವಶ್ಯಕತೆ ಇತ್ತು. ಆದ್ದರಿಂದ ನಾನು ಅವನನ್ನು ತಡೆಯಲಿಲ್ಲ. ಅವನು ದುಡ್ಡು ತಗೊಂಡು ಪ್ರಾಸ್ಟಿಟ್ಯೂಟ್ ಕೆಲಸ ಮಾಡುತ್ತಿದ್ದ ಅಂತ ಹೇಳಿ ಅಳಲು ಆರಂಭಿಸಿದರು. ಇವನೊಬ್ಬ ಮೇಲ್ ಪ್ರಾಸ್ಟಿಟ್ಯೂಟ್ ಆಗಿದ್ದ. ಇಲ್ಲಿ ಬರುವ ಫಾರಿನ್ ಟೂರಿಸ್ಟ್ ಗಂಡೋ ಹೆಣ್ಣೋ ಅವಶ್ಯಕತೆ ಇದ್ದರು ಇವನ್ನ ಉಡುವಿನ ಬೋಟಿಗೆ ಕರೆದುಕೊಂಡು ಬರುತ್ತಿದ್ದ. ಅಲ್ಲಿ ಅವರ ಕೆಲಸ ಕಾರ್ಯ ಮುಗಿಸುತ್ತಿದ್ದರು. ಇವನ್ ಬೋಟ್ ರೆಂಟಿಗೆ ತಗೊಳ್ಳುತ್ತಿದ್ದ. ಇವನ್ ಕೊಲೆಯಾಗುವ ದಿನ ಬೋಟ್ ರೆಂಟಿಗೆ ತಗೊಳ್ಳಲು ಬಂದಿದ್ದ. ರೆಂಟಿಗೆ ಬೋಟ್ ತಗೊಳ್ಳುವವರು ಏನು ಮಾಡುತ್ತಾರೆ ಅಂತ ವಿಚಾರಿಸಲು ನಾನು ಹೋಗುತ್ತಿರಲಿಲ್ಲ. ಆವಾಗ ಹೀರೋ ಹೇಳುತ್ತಾನೆ, ನೀನು ಬಾಡಿಗೆಗೆ ಕೊಡುವಾಗ ರಿಜಿಸ್ಟರ್ ಮಾಡುತ್ತೀಯಲ್ವಾ, ನನಗೆ ಅದು ನೋಡಬೇಕು. ಆವಾಗ ಆ ಬೋಟ್ ರಿಜಿಸ್ಟರ್ ತೆಗೆದು ನೋಡುತ್ತಾರೆ. ಅದರಲ್ಲಿ ಇಂಪಾರ್ಟೆಂಟ್ ವಿಷಯ ಸಿಗುತ್ತೆ. ಅದೇನಂದರೆ, ಕೌನ್ಸಿಲ್ ಮ್ಯಾನ್ ಅವತ್ತು ರಾತ್ರಿ ಎಲ್ಲೋ ಡ್ರಿಂಕ್ಸ್ ಮಾಡಿ ಮಲಗಿದ್ದ ಅಂತ ಹೇಳಿದ್ದಲ್ವಾ. ಇಲ್ಲಿ ರಿಜಿಸ್ಟರ್ ನೋಡುವಾಗ ಇವನ್ ಕೊಲೆಯಾದ ಆ ದಿನ ರಾತ್ರಿ ಯಾರೋ ಪ್ರಾಸ್ಟಿಟ್ಯೂಟ್ ಜೊತೆ ನೈಟ್ ಕಾಲ ಕಳೆಯುತ್ತಿದ್ದ. ಅದರಿಂದ ಕೌನ್ಸಿಲ್ ಮ್ಯಾನ್ ಕೊಲೆಗಾರ ಅಲ್ಲ ಅಂತ ಅವರು ಪ್ರೂವ್ ಮಾಡುತ್ತಾರೆ. ಹಾಗೆ ಕೌನ್ಸಿಲ್ ಮ್ಯಾನ್ನ ಸೀಕ್ರೆಟ್ ಇವರಿಗೆ ಗೊತ್ತಾಯಿತು. ಹಾಗೆ ಹೋಗಿ ಕೌನ್ಸಿಲ್ ಮ್ಯಾನನ್ನು ಭೇಟಿಯಾಗುತ್ತಾರೆ. ನೀವು ಕೊಲೆ ಮಾಡಿಲ್ಲ ಅಂತ ನಮಗೆ ಗೊತ್ತು. ನೀವು ಆ ದಿನ ರಾತ್ರಿ ಕ್ರೂ ಶಿಪ್ನಲ್ಲಿ ಯಾರೋ ಮಹಿಳೆ ಜೊತೆ ಇದ್ರಿ. ನಮಗೆ ಬೇಕಾದರೆ ಆ ವಿಷಯವನ್ನು ಎಲ್ಲರ ಜೊತೆ ಹೇಳುವ, ನಿಮ್ಮ ಹೆಂಡತಿ ಜೊತೆ ಹೇಳುವ. ಆದರೆ ನಾವು ಹಾಗೇನು ಮಾಡೋದಿಲ್ಲ. ಅದರ ಬದಲು ನೀವು ನಮಗೆ ಸಣ್ಣ ಹೆಲ್ಪ್ ಮಾಡಬೇಕು, ಮಗಳ ಜೊತೆ ಮಾತನಾಡಬೇಕು ಅಷ್ಟೇ. ಇದಕ್ಕೆ ಕೌನ್ಸಿಲ್ ಮ್ಯಾನ್ ಓಕೆ ಅಂತ ಒಪ್ಪುತ್ತಾನೆ. ಹಾಗೆ ಮಗಳನ್ನು ಭೇಟಿಯಾಗಲು ಹೀರೋ ಟೌನಿಗೆ ಹೋಗುತ್ತಾನೆ. ಆವಾಗ ಹೀರೋಯಿನ್ ಬರೋದಿಲ್ಲ ಅಂತ ಹೇಳ್ತಾಳೆ. ಅದೇನು ನೀನು ಬರೋದಿಲ್ಲ ಅಂತ ಕೇಳುವಾಗ ಅವಳು ಹೇಳುತ್ತಾಳೆ, ನಾನು ಕರ್ಮೀನ್ ಜೊತೆಗೇನೆ ಕಾಲೇಜ್ ಓದಿದ್ದು. ನನಗೆ ಅವಳು ಇಷ್ಟ ಆಗಿದ್ದವಳು. ಅವಳು ನನ್ನ ಪಾರ್ಟ್ನರ್ ಲೇಡಿ ಆಗಿದ್ದವಳು. ನಾನು ಲೇಡಿ ಸೆಕ್ಷುವಲ್ ಆಗಿದ್ದೆ. ಒಮ್ಮೆ ಅವಳನ್ನು ಹಗ್ ಮಾಡಲು ನೋಡಿದಾಗ ಅವಳು ಮೆಟ್ಟಿ ಕೆಳಗೆ ದೂಡಿ ಹಾಕಿದ್ದಳು. ಮತ್ತೆ ಮಾತನಾಡಲಿಲ್ಲ. ಆ ಜಗಳ ಆದ ಬಳಿಕ ಅವಳು ನನ್ನನ್ನು ನೋಡುವ ರೀತಿ ಸರಿ ಇಲ್ಲ. ನೀನು ಒಂದು ಕೆಲಸ ಮಾಡು, ಅವಳಲ್ಲಿ ಹೇಳು, ನಾನು ಮೊದಲಿನ ಥರ ಇಲ್ಲ ಇವಾಗ. ನಾನು ತುಂಬ ಚೇಂಜ್ ಆಗಿದ್ದೇನೆ. ಆ ದೃಷ್ಟಿಯಲ್ಲಿ ನೀನು ಈಗ ನೋಡಬೇಡ ಅಂತ ಹೇಳಲು ಹೇಳಿ ಅಲ್ಲಿಂದ ಹೀರೋಯಿನ್ ಹೋಗುತ್ತಾಳೆ. ಹಾಗೆ ಹೀರೋ ಮತ್ತೆ ಪಾರ್ಟ್ನರ್ ಕೌನ್ಸಿಲ್ ಮ್ಯಾನ್ ಮಗಳನ್ನು ಭೇಟಿಯಾಗಲು ಹೋಗುತ್ತಾರೆ. ಅವರಲ್ಲಿ ಪ್ರಶ್ನೆಗಳನ್ನು ಕೇಳುತ್ತಾರೆ. ನಿನ್ನ ಮತ್ತೆ ಇವನ್ನ ಸಂಬಂಧ ಹೇಗಿತ್ತು ಅಂತ ಕೇಳುವಾಗ, ನಮ್ಮಿಬ್ಬರ ನಡುವೆ ಪ್ರೀತಿ ಇತ್ತು. ತುಂಬ ಟೈಮ್ ಜೊತೆಗೆ ಇದ್ದೆವು. ಒಂದು ಸಮಯ ಬಂದಾಗ ನಾನು ಬೇಡ ಅಂತ ಬ್ರೇಕಪ್ ಮಾಡಿದೆ. ಆವಾಗ ಹೀರೋ ಕೇಳುತ್ತಾನೆ, ಅವನು ಯಾವತ್ತಾದರೂ ಶಿಪ್ಪಿನಲ್ಲಿ ಕರೆದುಕೊಂಡು ಹೋಗಿದ್ದಾನ? ಆವಾಗ ಅವಳು ಹೇಳುತ್ತಾಳೆ, ಇಲ್ಲ, ಶಿಪ್ನಲ್ಲಿ ಕರೆದುಕೊಂಡು ಹೋಗಿಲ್ಲ. ಅವನು ಶಿಪ್ಪಿನಲ್ಲಿ ಕೆಲಸ ಮಾಡುತ್ತಿದ್ದ, ಜನರನ್ನು ಕರ್ಕೊಂಡು ಹೋಗುತ್ತಿದ್ದ, ಅವರು ಕೇಳಿದ್ದು ಮಾಡಿಕೊಡುತ್ತಿದ್ದ, ಈ ಥರ ಏನೋ ಮಾಡುತ್ತಿದ್ದ. ಆದರೆ ನನ್ನ ಜೊತೆ ಮಾತ್ರ ಅವನಿಗೆ ಇಷ್ಟ ಇರೋದು ಮಾತ್ರ ಮಾಡುತ್ತಿದ್ದ. ಅವನಿಗೆ ಒಪ್ಪಿಗೆ ಕೊಟ್ಟಿದ್ದೆ. ಆವಾಗ ಹೀರೋ ಕೇಳುತ್ತಾನೆ, ಇವನ್ ಕೊಲೆಯಾದ ದಿನ ನಿನ್ನನ್ನು ಮೀಟ್ ಆಗುತ್ತೇನೆ ಅಂತ ಹೇಳಿದ್ದ ಅಲ್ವಾ, ಮತ್ತೆ ಯಾಕೆ ನೀನು ಮೀಟ್ ಆಗಿಲ್ಲ? ಆವಾಗ ಅವಳು ಹೇಳುತ್ತಾಳೆ, ಹೌದು, ಆ ದಿನ ಮೀಟ್ ಆಗುತ್ತೇನೆ ಅಂತ ಹೇಳಿದ್ದು ನಿಜ. ಕಾರಣ ಅವನು ಐಲ್ಯಾಂಡ್ ಬಿಟ್ಟು ಹೋಗಲು ತೀರ್ಮಾನ ಮಾಡಿದ್ದ. ಹಾಗೆ ಕೊನೆಯದಾಗಿ ಗುಡ್ ಬೈ ಹೇಳುವ ಅಂತ ಥಿಂಕ್ ಮಾಡಿದ್ದೆ. ಆದರೆ ಅವನ ಜೊತೆ ಬೇರೊಂದು ಹುಡುಗಿಯನ್ನು ನೋಡಿದ್ದೆ. ಆ ಹುಡುಗಿ ಜೊತೆ ಆ ಊರು ಬಿಟ್ಟು ಹೋಗೋದು ಅಂತ ತಿಳಿದಾಗ ನಾನು ಅವನನ್ನು ಕಾಣಲು ಹೋಗಿಲ್ಲ. ಆವಾಗ ಪೊಲೀಸ್ ಕೇಳುತ್ತಾರೆ, ಆ ಹುಡುಗಿ ಯಾರು ಅಂತ. ಇವಳು ಹೇಳುತ್ತಾಳೆ, ನನಗೆ ಅವಳ ಮುಖ ನೋಡಲು ಸಾಧ್ಯವಾಗಿಲ್ಲ. ಅವಳು ಹೆಲ್ಮೆಟ್ ಧರಿಸಿದ್ದಳು, ಆದರೆ ಅವಳ ರೂಪ ಸ್ವಲ್ಪ ಸ್ವಲ್ಪ ಗೊತ್ತು. ಆವಾಗ ಪಾರ್ಟ್ನರ್ ಹೇಳುತ್ತಾನೆ, ಅವಳು ರೋಸಾಚಿನಿ ಆಗಿರಬಹುದು. ಅವರು ತಕ್ಷಣ ರೋಸಾಚಿನಿಯ ಫೋಟೋ ಕಳಿಸಲು ಹೇಳುತ್ತಾರೆ ಹೀರೋಯಿನ್ ಬಳಿ. ಆವಾಗ ಹೀರೋ ಕೇಳುತ್ತಾನೆ, ಮತ್ತೆ ಯಾಕೆ ನೀವು ಮೊಬೈಲ್ನಲ್ಲಿ ವಿಡಿಯೋ ತೆಗೆದು ಇಟ್ಟಿದ್ದು ಅಂತ. ಆವಾಗ ಅವಳು ಹೇಳುತ್ತಾಳೆ, ಅವನ ನೆನಪಿಗೋಸ್ಕರ ಒಂದು ವಿಷಯ ಬೇಕು ಅಂತ ಥಿಂಕ್ ಮಾಡಿದ್ದೆ.
ಅವನ ಮೊಬೈಲ್ನಲ್ಲಿ ಇರಬಾರದು, ನನ್ನ ಮೊಬೈಲ್ನಲ್ಲಿ ಬೇಕು ಅಂತ ನಾನು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿದ್ದೆ. ಕಾರಣ ಅವನ ಮೊಬೈಲ್ನಲ್ಲಿ ಬೇರೆ ಹುಡುಗಿಯರ ಜೊತೆ ತುಂಬಾ ವೀಡಿಯೋಸ್ಗಳಿವೆ. ಹಾಗೆ ಇವರು ರೋಸಾಚೀನಿಯ ಫೋಟೋ ಕೇಳಿದ್ದರು ಅಲ್ವಾ. ಹೀರೋಯಿನ್ ಓಡಿ ಬಂದು ಕೇಸ್ ಫೈಲ್ನಲ್ಲಿ ಅವಳ ಫೋಟೋ ಇತ್ತು, ಅದರಿಂದ ಅವಳ ಫೋಟೋ ತೆಗೆದು ಕಳಿಸುತ್ತಾಳೆ. ರೋಸಾಚೀನಿಗೆ ಸ್ವಲ್ಪ ಏಜ್ ಆಗಿತ್ತು. ಅವಳ ಫೋಟೋ ನೋಡಿ ಕೌನ್ಸಿಲ್ಮೆಂಟ್ ಮಗಳು ಹೇಳುತ್ತಾಳೆ, ಇವರಲ್ಲ, ಅವಳ ಬಾಡಿ ಹೀಗೆ ಇರಲಿಲ್ಲ, ಫುಲ್ ಚೇಂಜ್ ಅಂತ ಹೇಳುತ್ತಾಳೆ. ಆಗ ಹೀರೋ ಕೇಳುತ್ತಾನೆ, ಇವಳನ್ನು ಒಮ್ಮೆ ದ್ವೀಪಕ್ಕೆ ಕರೆದುಕೊಂಡು ಹೋಗುವ, ಅಲ್ಲಿ ಸಂಶಯ ಇರುವ ಹುಡುಗಿಯರನ್ನು ತೋರಿಸಿ ಅವರನ್ನು ನೋಡಿದಾಗ ಎಲ್ಲಿಯಾದರೂ ಗೊತ್ತಾಗಬಹುದು ಅಂತ ಹೀರೋ ಹೇಳುತ್ತಾನೆ. ಅದರಿಂದ ಕೌನ್ಸಿಲ್ಮೆಂಟ್ ಮಗಳನ್ನು ಕರ್ಕೊಂಡು ನಾವು ಅಲ್ಲಿ ಬರುತ್ತೇವೆ ಅಂತ ಹೇಳುತ್ತಾನೆ. ಇದು ಕೇಳಿದ ಹೀರೋಯಿನ್ ಹೇಳುತ್ತಾಳೆ, ನನಗೆ ಏನೋ ಭಯ ಆಗ್ತಾ ಇದೆ, ಏನೆಲ್ಲ ಪ್ರಾಬ್ಲಮ್ ಆಗುವ ಹಾಗೆ ಅನಿಸ್ತಾ ಇದೆ, ನಾನು ನಿನ್ನನ್ನು ಮಿಸ್ ಮಾಡುತ್ತೇನೆ, ನೀನು ಆದಷ್ಟು ಬೇಗ ಬಾ ಅಂತ ಹೇಳುತ್ತಾಳೆ. ಅದೇನು ನೀನು ಹಾಗೆ ಹೇಳಿದು ಅಂತ ಕೇಳುತ್ತಾನೆ. ನೀನು ಬಾ ಮೊದಲು, ಆಮೇಲೆ ಹೇಳುತ್ತೇನೆ ಅಂದ್ಲು ಹೀರೋಯಿನ್. ಹಾಗೆ ಹೀರೋಯಿನ್ ಬೋಳುತ್ತಲೆ ಪೊಲೀಸ್ಗೆ ಫೋನ್ ಮಾಡುತ್ತಾಳೆ. ನಾಳೆ ಹೀರೋ ಪಾರ್ಟ್ನರ್ ಮತ್ತು ಕೌನ್ಸಿಲ್ಮೆಂಟ್ ಮಗಳು ಬರುತ್ತಿದ್ದಾರೆ, ಅವರನ್ನು ಕರೆದುಕೊಂಡು ಬರಲು ಯಾರಾದರೂ ಹರ್ಬರಿಗೆ ಹೋಗಬೇಕು ಅಂತ ಹೇಳುತ್ತಾಳೆ. ತಲೆಬೋಳು ಪೊಲೀಸಿನ ವೈಫ್ ಫೋನ್ ರಿಸೀವ್ ಮಾಡಿದ್ದು. ಓಕೆ, ನಾನು ಹೇಳುತ್ತೇನೆ ಅಂತ ಹೇಳಿ ಫೋನ್ ಕಟ್ ಮಾಡುತ್ತಾಳೆ. ಅದಾದ ನಂತರ ಹೀರೋಯಿನ್ ಹೆದರಿ ಏನಂತ ಗೊತ್ತಿಲ್ಲ ಕಾರ್ ತೆಕ್ಕೊಂಡು ಯಾವುದೋ ಒಂದು ಪ್ಲೇಸಿಗೆ ಹೋಗುತ್ತಾಳೆ. ಫುಲ್ ಮಂಜು, ಬೆಳಿಗ್ಗೆ ಆಗಿರಲಿಲ್ಲ. ಹೀರೋವಿಗೆ ಒಂದು ಕಾಲ್ ಬರುತ್ತೆ, ಹೀರೋಯಿನ್ ಮರಣ ಹೊಂದಿದ್ದಾಳೆ ಅಂತ. ನಮ್ಮ ಹೀರೋ ಫುಲ್ ಶಾಕ್ ಆಗುತ್ತಾರೆ. ಹಾಗೆ ಹೀರೋಯಿನ್ ಮತ್ತು ಪಾರ್ಟ್ನರ್ ಹೆಲಿಕಾಪ್ಟರ್ನಲ್ಲಿ ಹೀರೋಯಿನ್ ಮರಣಪಟ್ಟ ಪ್ಲೇಸಿಗೆ ಬರುತ್ತಾರೆ. ಅದೊಂದು ಕಡಲ ಸಮೀಪ. ಹೀರೋಯಿನ್ ಕಾರು ಡಿಕ್ಕಿ ಹೊಡೆದ ರೀತಿಯಲ್ಲಿ ನಜ್ಜುಗುಜ್ಜಾಗಿದೆ. ಏನಾಗಿದೆ ಅಂತ ಹೀರೋ ಕೇಳುವಾಗ ಬೋಳುತಲೆ ಪೊಲೀಸ್ ಹೇಳುತ್ತಾರೆ, ಯಾವುದೋ ಒಂದು ಗಾಡಿ ಹೀರೋಯಿನ್ ಗಾಡಿಗೆ ಡಿಕ್ಕಿ ಹೊಡೆದಿದೆ, ಅದರಿಂದ ಹೊರಗೆ ಬಂದು ಬಚಾವಾಗಲು ನೋಡಿದ್ದಾಳೆ, ಆವಾಗ ಆ ಗಾಡಿ ಇವಳ ದೇಹದ ಮೇಲೆ ಹೋಗಿ ಕೊಂದಿದ್ದಾರೆ ಅಂತ ಹೇಳುತ್ತಾನೆ. ಆವಾಗ ಹೀರೋ ಕೇಳುತ್ತಾನೆ, ಇವಳು ಯಾಕೆ ಈ ಕಡೆ ಬಂದಿದ್ದು, ಮೇ ಬಿ ಆ ಹುಡುಗಿಯನ್ನು ನಾವು ಈ ಕಡೆ ಕರೆದುಕೊಂಡು ಬರೋದು ಕೆಲವರಿಗೆ ಭಯ ಹುಟ್ಟಿರಬಹುದು, ಆದ್ದರಿಂದ ನಾವಿಲ್ಲಿ ತಲುಪುವ ಮೊದಲೇ ಅವಳು ಏನಾದರೂ ಅರ್ಥ ಮಾಡಿರುವವಳು, ಏನಾದರೂ ವಿಷಯ ಗೊತ್ತಾಗಿರಬಹುದು, ಆದ್ದರಿಂದ ಹೀರೋಯಿನ್ ಅನ್ನು ಕೊಂದಿರಬೇಕು. ಹೀರೋಯಿನ್ ಒಂದು ಸಿವಿಲ್ ಗಾರ್ಡ್ ಆಗಿದ್ದಳು, ಇವಾಗ ಕೊಲೆಯಾಗಿದ್ದಾಳೆ. ಆದ್ದರಿಂದ ಊರಿನಲ್ಲಿ ಇದ್ದ ಎಲ್ಲ ರೌಡಿಯರನ್ನು ಹಿಡಿದು ಅರೆಸ್ಟ್ ಮಾಡುತ್ತಾರೆ. ಹಾಗೆ ಎಲ್ಲರನ್ನೂ ಹೊಡೆದು ಪ್ರಶ್ನೆ ಮಾಡುತ್ತಾರೆ. ಆವಾಗ ಮೀಟ್ ಆದ ಇವನ್ ಫ್ರೆಂಡನ್ನು ಕರೆಸುತ್ತಾರೆ. ಅವನು ಹೇಳುತ್ತಾನೆ, ಸತ್ಯವಾಗಿ ನನಗೆ ಗೊತ್ತಿಲ್ಲ, ಹೀರೋಯಿನ್ ಈ ಊರಿನ ಹುಡುಗಿಯಾಗಿದ್ದಾಳೆ, ಅದಲ್ಲದೆ ನಮ್ಮ ಗ್ಯಾಂಗ್ನಲ್ಲಿರುವ ಯಾರಿಗೂ ಅವಳನ್ನು ಕೊಲ್ಲುವ ದಮ್ಮಿಲ್ಲ, ಮತ್ತೆ ಅದರ ಅವಶ್ಯಕತೆ ಇಲ್ಲ. ಆವಾಗ ಪಾರ್ಟ್ನರ್ ಇವನ್ ಫ್ರೆಂಡು ಜೊತೆ ಕೇಳುತ್ತಾಳೆ, ಇವನ್ ಸಾಯುವ ಮುನ್ನ ಅವನ ಜೊತೆ ಒಂದು ಹುಡುಗಿ ಇದ್ದಳಲ್ವ, ಅವಳನ್ನು ಎಲ್ಲಿಯಾದರೂ ನೋಡಿದ ನೆನಪು ಇದೆಯಾ, ನಿಮಗೆ ಅವಳ ಪರಿಚಯ ಇದೆಯಾ ಅಂತ ಕೇಳುತ್ತಾರೆ. ಫ್ರೆಂಡ್ಸ್ ಹೇಳುತ್ತಾರೆ, ನಾವು ಯಾರನ್ನು ನೋಡಿಲ್ಲ, ಆದರೆ ಹೆಲ್ಮೆಟ್ ಇಟ್ಟು ಹೋಗುತ್ತಿದ್ದರು. ಇವನ್ ಯಾರಿಗೂ ಬೈಕ್ ಓಡಿಸಲು ಕೊಡುತ್ತಿರಲಿಲ್ಲ, ಆದರೆ ಆ ಹುಡುಗಿಗೆ ಬೈಕ್ ಓಡಿಸಲು ಕೊಟ್ಟಿದ್ದ. ಸ್ಟ್ರಾಂಗ್ ಆದ ರಿಲೇಶನ್ಶಿಪ್ ಇತ್ತು, ಅದು ನಿಜ. ಇದೆಲ್ಲ ಹೇಳುವಾಗ ಒಬ್ಬನಿಗೆ ಏನೆಲ್ಲ ಪ್ರಾಬ್ಲಮ್ ಇದ್ದ ಹಾಗೆ ಪಾರ್ಟ್ನರಿಗೆ ಅನಿಸಿತು. ಅವನನ್ನು ಒಬ್ಬನನ್ನೇ ಕರೆದು ಸ್ವಲ್ಪ ಆ ಕಡೆ ಕರೆದುಕೊಂಡು ಹೋಗಿ ಪ್ರಶ್ನೆ ಮಾಡುತ್ತಾಳೆ, ನಿನಗೆ ಈ ಹುಡುಗಿ ಯಾರು ಅಂತ ಗೊತ್ತಾ? ಆವಾಗ ಅವನು ಹೇಳುತ್ತಾನೆ, ಇವನನ್ನು ಕೊಲ್ಲಲು ಕಾರಣವೇ ಆ ಹುಡುಗಿ. ಅವನು ಅವಳಿಗೆ ಬೈಕ್ ಓಡಿಸಲು ಕೊಟ್ಟಿದ್ದು ಯಾಕೆ ಅಂದರೆ ಈ ಊರು ಬಿಟ್ಟು ಹೋಗಲು ಸಹಾಯ ಮಾಡುತ್ತೇನಂತ ಹೇಳಿದ ಕಾರಣ ಅವನು ಬೈಕ್ ಅವಳಿಗೆ ಕೊಟ್ಟಿದ್ದು. ಆದರೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಕೇಳುತ್ತಾರೆ ಪಾರ್ಟ್ನರ್. ಅದು ಕೇಳಿ ಫ್ರೆಂಡ್ ಹೇಳುತ್ತಾನೆ, ಇವನ್ ಹೇಳಿದ್ದು ಆ ಹುಡುಗಿ ಇಲ್ಲಿಯ ಮೆಬೋ ಕಿಂಗಿನ ಲವರ್ ಆಗಿದ್ದಳು ಅಂತ. ಮೆಬೋ ಕಿಂಗ್ ಯಾರೆಂದರೆ ಇವನಿಗೆ ಡ್ರಗ್ಸ್ ಕೊಡುತ್ತಿದ್ದ ವ್ಯಕ್ತಿಯಾಗಿದ್ದ, ಆದರೆ ಅವನ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಮೆಬೋ ಕಿಂಗ್ ಯಾರೂ ನೋಡಿಲ್ಲ. ನೆಕ್ಸ್ಟ್ ಇಲ್ಲಿ ಹೀರೋ ಮೋರ್ಚರಿಗೆ ಬಂದು ಹೀರೋಯಿನ್ನ ಬಾಡಿ ನೋಡಿ ಬೇಸರ ಪಡುತ್ತಿದ್ದ. ಹಾಗೆ ತಲೆ ಮುಟ್ಟಿ ನೋಡಿದಾಗ ಏನೋ ಭಸ್ಮ ನೋಡುತ್ತಾನೆ. ಆವಾಗ ಅವನಿಗೆ ಗೊತ್ತಾಗುತ್ತೆ ಯಾರು ಇವಳನ್ನು ಕೊಲೆ ಮಾಡಿತು ಅಂತ. ಹೇಗೆ ಅಂದರೆ ಇವನ್ ಮನೆಗೆ ಬಂದಾಗ ಇವನ್ನ ರೂಮ್ನಲ್ಲಿ ಇತ್ತು ಈ ಥರದ ಭಸ್ಮ, ಅದೇ ಭಸ್ಮ ಇವಾಗ ಇವಳ ತಲೆಯಲ್ಲೂ. ಈಗ ಹೀರೋ ಯೋಚಿಸುತ್ತಾನೆ ಇವನ್ ಅಮ್ಮನೇ ಕೊಲೆ ಮಾಡಿದ್ದು ಅಂತ. ಹಾಗೆ ಇವನ್ ಮನೆಗೆ ಬಂದು ಅವರ ಜೀಪನ್ನು ನೋಡುತ್ತಾನೆ. ಆವಾಗ ಮುಂಭಾಗದಲ್ಲಿ ಸ್ವಲ್ಪ ಹುಡಿಯಾಗಿದೆ. ಹಾಗೆ ಮನೆ ಕಡೆ ಹೋದಾಗ ಇವನ್ ಅಮ್ಮ ಹೊರಡಿ ರೆಡಿಯಾಗಿ ನಿಂತಿದ್ದರು. ಅವರಿಗೆ ಗೊತ್ತಾಗಿದೆ ಪೊಲೀಸ್ ಅರೆಸ್ಟ್ ಮಾಡಲು ಬಂದಿದ್ದು ಅಂತ. ಆವಾಗ ಹೀರೋ ಕೇಳುತ್ತಾನೆ, ನೀವು ಯಾಕೆ ಹೀಗೆ ಮಾಡಿದ್ದು ಅಂತ. ಆವಾಗ ಅಮ್ಮ ಒಂದು ವಿಡಿಯೋ ತೋರಿಸುತ್ತಾಳೆ. ಅದರಲ್ಲಿ ಹೀರೋಯಿನ್ ಇವನ್ ಜೊತೆ ಮಲಗಿರೋದು, ಇವರಿಬ್ಬರ ನಡುವೆ ಸಂಬಂಧವಿತ್ತು, ಅವರು ಸೆಕ್ಸ್ ಕೂಡ ಮಾಡಿದ್ದರು. ಆವಾಗ ಹೀರೋ ಹೇಳುತ್ತಾನೆ, ಈ ವಿಡಿಯೋ ನೋಡಿ ಮಾತ್ರ ನೀವು ಅವಳನ್ನು ಕೊಲೆ ಮಾಡಿದ್ದು, ಈ ವಿಡಿಯೋದಲ್ಲಿ ಅಂಥದ್ದು ಏನಿದೆ, ಅವರ ನಡುವೆ ಏನೋ ಸಂಬಂಧ ಇದೆ ಅಂತ ಅವಳು ಯಾಕೆ ಇವನನ್ನು ಕೊಲ್ಲಬೇಕು. ಈ ವಿಡಿಯೋ ನಿಮಗೆ ಯಾರು ಸೆಂಡ್ ಮಾಡಿದ್ದು? ನನಗೆ ಗೊತ್ತು, ಅವಳು ನನ್ನ ಮಗಳನ್ನು ಕೊಂದು ನನ್ನನ್ನು ಅಪ್ಪಿ ಹಿಡಿದುಕೊಂಡು ಸಮಾಧಾನ ಮಾಡುತ್ತಿದ್ದಳು. ನನಗೆ ಇಷ್ಟೇ ಹೇಳೋದಕ್ಕೆ ಇರೋದು, ಅವಳು ನನ್ನ ಮಗನನ್ನು ಕೊಂದಳು, ಆದ ಕಾರಣ ನಾನು ತಿರುಗಿ ಸೇಡು ತೀರಿಸಿದೆ. ಇವಾಗ ನೀನು ಇಷ್ಟು ತಿಳಿದರೆ ಸಾಕು ಅಂತ ಇವನಮ್ಮ ಹೇಳುತ್ತಾರೆ. ಈ ವಿಡಿಯೋ ಎಲ್ಲಿಂದ ಬಂತು ಅಂತ ನನಗೆ ಗೊತ್ತಿಲ್ಲ. ಹೀರೋ ಇವನ್ ಅಮ್ಮನನ್ನು ಅರೆಸ್ಟ್ ಮಾಡಿ ಕರೆದುಕೊಂಡು ಬರಲು ಹೇಳುತ್ತಾರೆ.
ಪೊಲೀಸ್ನವರು ಅವರ ಫೋನ್ ತೆಗೆದು ಚೆಕ್ ಮಾಡುತ್ತಾರೆ. ವಿಡಿಯೋ ಯಾರು ಕಳಿಸಿದ್ದು ಅಂತ ನೋಡುವಾಗ ಯಾರೋ ಕೈಯಿಂದ ಕಳವಾದ ಫೋನ್ನಿಂದ ಕಳುಹಿಸಲಾಗಿದೆ ಈ ವಿಡಿಯೋ. ಆಗ ಹೀರೋ ಹೇಳುತ್ತಾನೆ, ಆ ಹುಡುಗಿ ಮೆಬೊಕಿಂಗಿನ ಹುಡುಗಿ ಆಗಿದ್ದರಿಂದ ಅವನಾಗಿರಬಹುದು ಇವನ್ ಅಮ್ಮನಿಗೆ ವಿಡಿಯೋ ಸೆಂಡ್ ಮಾಡಿದ್ದು. ಅವನಾಗಿರಬಹುದು ಹೀರೋಯಿನನ್ನು ಸಿಲುಕಿ ಹಾಕಿಸಲು ನೋಡಿದ್ದು. ಆದರೆ ಹೀರೋಯಿನ್ ಕೊಲೆ ಮಾಡಿದ್ದು ಅಂತ ನನಗೆ ನಂಬಲು ಆಗೋದಿಲ್ಲ. ನಿಮಗೆ ಇದು ಸಾಧ್ಯವೇ ನಂಬಲು ಅಂತ ಜೊತೆ ವರ್ಕ್ ಮಾಡುತ್ತಿದ್ದಳಲ್ವಾ ಅವಳು ಅಂತ ಹೀರೋ ಬೋಳುತಲೆ ಪೊಲೀಸ್ನಲ್ಲಿ ಕೇಳುತ್ತಾನೆ. ಆವಾಗ ಬೋಳುತಲೆ ಪೊಲೀಸ್ ಹೇಳುತ್ತಾನೆ, ಅವಳಿಗೆ ಏನೇ ಮಾಡಲು ಧೈರ್ಯ ಇದೆ, ಆದರೆ ಅವಳು ಈ ಥರದ ಒಂದು ಕೊಲೆ ಅವಳು ಮಾಡಲು ಸಾಧ್ಯ ಇಲ್ಲ, ನನಗೆ ಅನಿಸಲ್ಲ. ನೆಕ್ಸ್ಟ್ ಹೀರೋ ಹೇಳುತ್ತಾನೆ, ಹೀರೋಯಿನ್ ಸಾಯುವ ಮೊದಲು ಯಾರಿಗೆಲ್ಲ ಫೋನ್ ಮಾಡಿದ್ದಾಳೆ, ಅವಳಿಗೆ ಯಾರು ಫೋನ್ ಮಾಡಿದ್ದಾರೆ, ಹಾಗೆ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡು ಅಂತ ಹೇಳುತ್ತಾನೆ. ಹಾಗೆ ಮತ್ತೆ ಪುನಃ ಅವರು ಇವನ್ ಫ್ರೆಂಡ್ ಮೀಟ್ ಆಗಲು ಹೋಗುತ್ತಾರೆ. ಹೀರೋ ಅವನಲ್ಲಿ ಕೇಳುತ್ತಾನೆ, ನಾವು ಮೊದಲು ನಿನ್ನನ್ನು ಭೇಟಿಯಾಗಲು ಬಂದಾಗ ಹೀರೋಯಿನ್ ನಿನಗೆ ಫೋನ್ ಮಾಡಿದ್ದಳಲ್ವಾ, ನಾವು ಬರುತ್ತಾ ಇದ್ದೇವೆ ನಿನ್ನಲ್ಲಿ ಕ್ವಶನ್ ಮಾಡೋಕೆ ಅಂತ ಏನು ಹೇಳಿದ್ದಳು. ಆವಾಗ ಇವನ್ ಫ್ರೆಂಡ್ ಹೇಳುತ್ತಾನೆ, ನಾವು 2 ಲೀಸ್ಟ್ ತೋರಿಸುತ್ತೇವೆ, ಕ್ರಿಸ್ಟೋ ಮತ್ತು ಸೊಯಿಲೋ ಅವರ ಇಬ್ಬರ ಹೆಸರನ್ನು ನೀನು ತೋರಿಸಬೇಕು ಅಂತ ಹೇಳಿದ್ದಳು. ಇವರು ಮೊದಲೇ ಫ್ರೆಂಡ್ಸ್ ಆಗಿದ್ದರಿಂದ ಹೀರೋಯಿನ್ ಇವನಿಗೆ ಮೊದಲೇ ಫೋನ್ ಮಾಡಿ ಹೇಳಿದ್ದಳು, ಪೊಲೀಸ್ನವರ ದಾರಿ ತಪ್ಪಿಸುವಂತ ಹೇಳಿದಳು. ಹಾಗೆ ಹೀರೋಯಿನ್ ಕಾಲ್ ಲಿಸ್ಟ್ ತೆಗೆದು ನೋಡಿದಾಗ ಕೊನೆಗೆ ಅವಳು ಕಾಲ್ ಮಾಡಿದ್ದು ಪೊಲೀಸ್ ಹೆಡ್ ಕ್ವಾರ್ಟರ್ಸ್ಗೆ. ಅದು ಯಾಕೆ ಕಾಲ್ ಮಾಡಿದ್ದಂತ ಚೆಕ್ ಮಾಡಲು ನಾನೇ ಹೋಗುತ್ತೇನೆ ಡೈರೆಕ್ಟ್ ಅಂತ ಪಾರ್ಟ್ನರ್ ಹೋಗುತ್ತಾಳೆ. ಹಾಗೆ ನೆಕ್ಸ್ಟ್ ಡೇ ಬೋಳುತಲೆ ಪೊಲೀಸ್ ಮತ್ತೆ ಫ್ಯಾಮಿಲಿ ಹೋಟೆಲ್ನಲ್ಲಿ ಕೂತು ಫುಡ್ ಮಾಡುತ್ತಿದ್ದರು. ಹಾಗೆ ವೈಫ್ ಮಗು ಕೈ ವಾಶ್ ಮಾಡಲು ಹೋದಾಗ ಹೀರೋ ಬಂದು ಬೋಳುತಲೆ ಪೊಲೀಸ್ನ ಮುಂದೆ ಕುಳಿತುಕೊಳ್ಳುತ್ತಾನೆ. ಹೆಡ್ ಕೋರ್ಟ್ಸ್ನಿಂದ ಇವರಿಗೆ ಏನೆಲ್ಲ ವಿಷಯ ಸಿಕ್ಕಿದೆ, ನೀವು ನಾರ್ಕಾರ್ಟೆಕ್ಸ್ನಲ್ಲಿ ವರ್ಕ್ ಮಾಡುತ್ತಿದ್ದೀರಿ ಅಲ್ವಾ ಸರ್, ಇದುವರೆಗೆ ಒಂದು ಮಾಫಿಯಾ ಬಾಸಿಗೆ ನೀವು ಕೇಸ್ ಫೈಲ್ ಮಾಡಿಲ್ಲ, ಚಾರ್ಜ್ ಕೂಡ ಮಾಡಿಲ್ಲ, ಕಾರಣ ಆ ಮಾಫಿಯಾ ಬಾಸ್ ನೀವೇ ಆಗಿದ್ದೀರಿ ಅಲ್ವಾ. ನಾನು ಈ ಐಲ್ಯಾಂಡ್ಗೆ ಬಂದ ಮೇಲೆ ನೀವು ಹಾಗೂ ಹೀರೋಯಿನ್ ಸೇರಿ ನಮ್ಮನ್ನು ಮೋಸ ಮಾಡುತ್ತಿದ್ದೀರಿ ಅಲ್ವಾ. ಹೀರೋಯಿನ್ ಡ್ರಗ್ಸ್ ಚೀನಿ ಹಾಗೆಲ್ಲ ಹೇಳಿ ನಮ್ಮನ್ನು ದಾರಿ ತಪ್ಪಿಸಿದಳು. ಅವಳು ಸೂಪರ್ ಆಗಿ ಆ್ಯಕ್ಟ್ ಮಾಡಿದ್ಲು. ಅವಳು ಮತ್ತೆ ನಿಮ್ಮ ನಡುವೆ ಲವ್ ಇತ್ತಲ್ವಾ, ನೀವು ಏನು ಹೇಳಿದರೂ ಅವಳು ಮಾಡುತ್ತಿದ್ದಳು ಅಲ್ವಾ. ನಿಮ್ಮ ಮಧ್ಯೆ ರಿಲೇಷನ್ ಇದೆ ಅಂತ ಇವನಿಗೆ ಗೊತ್ತಾಯಿತು. ಅದು ನಿಮ್ಮ ಪತ್ನಿಯಲ್ಲಿ ಹೇಳುತ್ತೇನಂತ ಬೆದರಿಕೆ ಹಾಕಿದ್ದ. ನನಗೆ ದುಡ್ಡು ಬೇಕು ಅಂತ ಇವನ್ ಕೇಳಿದ್ದ. ಅವನಿಗೆ ಡ್ರಗ್ಸ್ ಕೊಡ್ತಿದ್ದ ಮೆಬೊಕಿಂಗಿಗೇನೆ ಅವನು ಬೆದರಿಕೆ ಹಾಕಿದ್ದು. ಆವಾಗ ಬೋಳುತಲೆ ಪೊಲೀಸ್ ಹೇಳುತ್ತಾನೆ, ನೀನು ಕಂಡು ಹಿಡಿದ ಎಲ್ಲ ವಿಷಯವೂ ನಿಜ. ಒಬ್ಬರನ್ನು ಕುತ್ತಿಗೆ ಸೀಲಿ ಕೊಳ್ಳಬೇಕಾದರೆ ಅವರಲ್ಲಿ ಕ್ಲೋಸ್ ಆಗಿರಬೇಕು, ಆದರೆ ಮಾತ್ರ ಅದು ಸಾಧ್ಯ. ಹೀರೋಯಿನ್ ಇವನನ್ನು ಕೊಂದಿದ್ದು ಅಂತ ಬೋಳುತಲೆ ಪೊಲೀಸ್ ಹೇಳುತ್ತಾನೆ. ಆವಾಗ ಹೀರೋ ಕೇಳುತ್ತಾನೆ, ಅವನು ಬೆದರಿಕೆ ಹಾಕಿದ್ದು ನಿನಗೆ, ನಿನ್ನ ದುಡ್ಡು ಅವನಿಗೆ ಬೇಕಾಗಿದ್ದು, ನೀನಲ್ವಾ ಇವನ್ ಬಾಡಿ ಕಾರ್ನಲ್ಲಿ ತಗೊಂಡು ಹೋಗಿ ಕಾಡಿನಲ್ಲಿ ಬಿಸಾಡಿದ್ದು. ಆವಾಗ ಬೋಳುತಲೆ ಪೊಲೀಸ್ ಹೇಳುತ್ತಾನೆ, ನನಗೂ ಆ ಕೊಲೆಗೂ ಯಾವ ಸಂಬಂಧ ಇಲ್ಲ, ಅವನನ್ನು ಕೊಂದಿದ್ದು ಹೀರೋಯಿನ್ ಆಗಿದ್ದಾಳೆ, ನಿನಗೆ ಅದು ಅರ್ಥವಾಗಿದೆ, ಮತ್ತೆ ಮತ್ತೆ ಯಾಕೆ ನೀನು ಅಲ್ಲೇ ವಿಷಯದಲ್ಲಿ ಸುತ್ತುತ್ತಾ ಇದ್ದೀಯಾ. ನೆಕ್ಸ್ಟ್ ಇಲ್ಲಿ ಪಾರ್ಟ್ನರ್ ಬೋಳುತಲೆ ಪೊಲೀಸ್ನ ವೈಫ್ನಲ್ಲಿ ಈ ಕೇಸ್ನಲ್ಲಿ ನಿಮ್ಮ ಗಂಡನ ಸಿಲುಕಿಕೊಂಡಿದ್ದಾನೆ ಅಂತ ಗೊತ್ತಲ್ವಾ, ನಿಜ ಹೇಳಿ, ಇಲ್ಲಾಂದರೆ ನೀವು ಜೈಲಿಗೆ ಹೋಗಬೇಕಾಗಿತ್ತು. ನೀವು ಇವಾಗ ಪ್ರೆಗ್ನೆಂಟ್, ಅದಲ್ಲದೆ ಸಣ್ಣ ಮಗು ಇದ್ದಾನೆ. ಇದರಿಂದ ಯೋಚಿಸಿ ಹೇಳಿ ಸರಿಯಾಗಿ. ನಿಮಗೆ ಏನಾದರೂ ಹೇಳೋಕಿದ್ದರೆ ಇವಾಗ ಹೇಳಿ, ಅದರಿಂದ ನಿಮ್ಮನ್ನು ಈ ಕೇಸಿನಿಂದ ನಮಗೆ ಹೊರಗೆ ಹಾಕಬಹುದು. ನೆಕ್ಸ್ಟ್ ಹೀರೋ ಕೇಳುತ್ತಾನೆ, ಅವಳು ಯಾಕೆ ಇವನ್ನ ಕೊಲೆ ಮಾಡಿದ್ದು. ಆಗ ಬೋಳುತಲೆ ಪೊಲೀಸ್ ಹೇಳುತ್ತಾನೆ, ಆ ಹುಡುಗ ಮಾಡಬಾರದ ಏನೋ ಒಂದು ಕೆಲಸ ಮಾಡಿದ, ಅದು ಅವಳಿಗೆ ಇಷ್ಟವಾಗಿಲ್ಲ, ಅದರಿಂದ ಅವಳು ಅವನನ್ನು ಕೊಲೆ ಮಾಡಿದಳು. ಇಷ್ಟು ಮಾತ್ರ ನನಗೆ ಗೊತ್ತು, ಅವಳಾಗಿದ್ದಲೇ ಅವನನ್ನು ಕೊಲೆ ಮಾಡಿದ್ದು, ನನಗೇನು ಸಂಬಂಧವಿಲ್ಲ ಅಂತ ಹೇಳುತ್ತಾನೆ. ನನ್ನ ಎದುರು ನಿನ್ನ ಕೈಯಲ್ಲಿ ಒಂದು ಎವಿಡೆನ್ಸ್ ಇಲ್ಲ ಅಂತ ನನಗೆ ಗೊತ್ತು, ಮತ್ತೆ ಹೇಗೆ ನಾನು ಆರೋಪಿಯಾಗುತ್ತೇನೆ, ನಿನಗೆ ನನ್ನನ್ನು ಏನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿ ಅಲ್ಲಿಂದ ಬೋಳುತಲೆ ಪೊಲೀಸ್ ಎದ್ದು ಹೋಗುತ್ತಾನೆ. ಈ ವೈಫ್ ಏನೆಲ್ಲ ವಿಷಯವನ್ನು ಪಾರ್ಟ್ನರ್ನಲ್ಲಿ ಹೇಳಿಯಾಗಿದೆ. ಹಾಗೆ ಅವರು ಪುನಃ ವೈಫನ್ನು ಕರೆಸಿ, ಬೋಳುತಲೆ ಪೊಲೀಸ್ನ ವೈಫಿಗೆ ಹೀರೋಯಿನ್ ಮತ್ತೆ ಇವನ್ ನಡುವೆ ಏನೋ ವಿಡಿಯೋ ಅವರಿಗೆ ಸಿಕ್ಕಿತ್ತು. ಇವನ್ ಕೊಲೆಗೂ ಹೀರೋಯಿನ್ಗೂ ಸಂಬಂಧ ಇದೆ ಅಂತ ಅವರಿಗೆ ತಿಳಿಯಿತು. ಅದು ಅವಳ ಗಂಡನಿಗೂ ಗೊತ್ತು. ಹೀರೋಯಿನ್ ಅನ್ನು ರಕ್ಷಿಸಲು ನೋಡುತ್ತಿದ್ದರು, ಈ ಕೇಸು ಮುಚ್ಚಲು ನೋಡುತ್ತಿದ್ದರು. ಗಂಡ ಆದ ಕಾರಣ ಈ ವಿಡಿಯೋ ಪೊಲೀಸಿಗೆ ತೋರಿಸಲು ಭಯ ಆಗುತ್ತಿತ್ತು. ಆದರೆ ಇವನ್ ಅಮ್ಮನಿಗೆ ಸತ್ಯ ಗೊತ್ತಾಗಲಿ ಅಂತ ನಾನು ಆ ವಿಡಿಯೋ ಕಳಿಸಿದೆ. ಅವರು ಒಬ್ಬರು ತಾಯಿ ಅಲ್ವಾ, ಆದರೆ ಅವರು ಕೊಲೆ ಮಾಡುತ್ತಾರೆ ಅಂತ ನಾನು ಅಂದುಕೊಂಡು ಇರಲಿಲ್ಲ. ಸತ್ಯ ಹೇಳೋದಾದರೆ ಇವರು ಯಾಕೆ ಹಾಗೆ ಮಾಡಿದ್ದು ಅಂದರೆ ಹೀರೋಯಿನ್ ಈ ಊರು ಬಿಟ್ಟು ಹೋಗಲಿ ಅಂತ. ಹೀರೋಯಿನ್ ತುಂಬ ಇಷ್ಟ ಇದ್ರು ಬೋಳುತಲೆ ಪೊಲೀಸಿಗೆ. ಅವನನ್ನು ಹೇಗಾದರೂ ಮಾಡಿ ಅವಳ ವಶಕ್ಕೆ ಮಾಡಬೇಕು ಅಂತ ಅವಳು ಹೀರೋಯಿನ್ ಥಿಂಕ್ ಮಾಡಿದ್ದಳು. ಮಗು ಇದ್ದರೂ ಪರವಾಗಿಲ್ಲ, ಬೋಳುತಲೆ ಪೊಲೀಸು ಏನೇ ಹೇಳಿದರೂ ಅವಳು ಮಾಡುತ್ತಿದ್ದಳು. ಅವರಿಬ್ಬರು ಜೊತೆಗೇನೆ ನಾರ್ಕಾರ್ಟೆಕ್ಸ್ನಲ್ಲಿ ಕೆಲಸ ಮಾಡುತ್ತಿದ್ದರು. ಬೋಳುತಲೆ ಪೊಲೀಸ್ ಡ್ರಗ್ಸ್ ಡೀಲಿಂಗ್ ನಡೆಸುವ ಮೆಬೊಕಿಂಗ್ ಅಂತ ಅವಳಿಗೆ ಗೊತ್ತು. ಅವನಿಗೋಸ್ಕರ ಅವಳು ಆ ಊರಿಗೆ ರಿಟರ್ನ್ ಬಂದಿದ್ದು. ಅವತ್ತು ಪಾರ್ಟಿ ನಡೆದ ಸಮಯದಲ್ಲಿ ಅವಳು ನನ್ನ ಗಂಡನನ್ನು ನೋಡಿದ ಆ ನೋಟವನ್ನು ನೀವು ನೋಡಿದ್ದೀರಿ ಅಲ್ವಾ.
ಅವಳಿಗೆ ನನ್ನ ಗಂಡನನ್ನು ಬಿಟ್ಟು ಹೋಗಲು ಆಗೋದಿಲ್ಲ, ಆದರೆ ನನಗೆ ಅವರು ಮಾತ್ರ ಇರೋದು. ಆದ್ದರಿಂದ ನಾನು ಅವಳನ್ನು ದೂರ ಮಾಡಲು ಪ್ರಯತ್ನ ಪಟ್ಟಿದ್ದು. ಅವಳು ಇವನನ್ನು ಕೊಂದಿದ್ದು ಕೂಡ ಅವರಿಗೋಸ್ಕರ. ವಿಷಯ ಏನೆಂದರೆ ಇವನ್ ಬೋಳುತಲೆ ಪೊಲೀಸಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದ. ಅವನ ಡ್ರಗ್ಸ್ ಡೀಲಿಂಗ್ ಹೊರಗಡೆ ಹೇಳುತ್ತೇನೆ, ಮತ್ತೆ ಅವನದ್ದು ಮತ್ತೆ ಹೀರೋಯಿನ್ ನಡುವೆ ಇರುವ ರಿಲೇಶನ್ಶಿಪ್ ಬಗ್ಗೆ ವೈಫ್ನಲ್ಲಿ ಹೇಳುತ್ತೇನೆ ಅಂತ ಬೆದರಿಕೆ ಹಾಕಿದ್ದ. ಸೊ ಬೋಳುತಲೆ ಪೊಲೀಸ್ ಬಚಾವ್ ಮಾಡಲು ಹೀರೋಯಿನ್ ಮತ್ತೆ ಇವನ್ ನಡುವೆ ಸಂಬಂಧ ಹುಟ್ಟಿಸಿ ಅವನನ್ನು ಕೊಲೆ ಮಾಡಿದರು. ನಿಜವಾಗಿಯೂ ಹೀರೋಯಿನೇ ಆಗಿದ್ದಲೇ ಕೊಲೆ ಮಾಡಿದ್ದು. ಬಾಡಿಯನ್ನು ತೆಕೊಂಡು ಹೋಗಿ ಕಾಡಿನಲ್ಲಿ ಡಂಪ್ ಮಾಡಿದ್ದು ಬೋಳುತಲೆ ಪೊಲೀಸ್. ಆವಾಗ ಪಾರ್ಟ್ನರ್ ಹೇಳುತ್ತಾಳೆ, ಎಲ್ಲ ವಿಷಯ ಗೊತ್ತಾಗಿನೂ ಕೊನೆಗೆ ಯಾಕೆ ಹೀರೋಯಿನ್ ಇವನ್ ನಮ್ಮನನ್ನು ಭೇಟಿಯಾಗಲು ಹೋಗಿದ್ದು, ಅದು ಟ್ರ್ಯಾಪ್ ಅಂತ ಅವಳಿಗೆ ತಿಳಿದಿರಲಿಲ್ಲ. ಸೊ ಕೇಸ್ ಇಲ್ಲಿ ಕ್ಲೋಸ್ ಆಗುತ್ತೆ. ಇವರಿಗೆ ಬೇಸರವಿದ್ದರೂ ಕೊಲೆ ಮಾಡಿದ ಜನ ಇವರಿಗೆ ಸಿಕ್ಕಿದರು, ಆದರೆ ಇವಳು ಸತ್ತು ಹೋಗಿದ್ದಾಳೆ. ಹಾಗೆ ಇವರು ಡ್ರಗ್ಸ್ ಡೀಲಿಂಗ್ ಮೆಬೋಕಿಂಗ್ ಬೋಳುತಲೆ ಪೊಲೀಸನ್ನು ಅರೆಸ್ಟ್ ಮಾಡುತ್ತಾರೆ. ನೆಕ್ಸ್ಟ್ ಹೀರೋವಿಗೆ ಮಗನ ಕಾಲ್ ಬರುತ್ತೆ, ಅಪ್ಪ ಕೊಲೆಗಾರನನ್ನು ಹಿಡಿದೆಯಾ? ಹೀರೋ ಹಾ ಹೌದು ಅಂತ ಹೇಳುತ್ತಾರೆ. ಇನ್ನು ಒಬ್ಬರು ಕೊಲೆಗಾರತೆ ಇದ್ದಾರೆ, ಅವರನ್ನು ಬಂದು ಹಿಡಿತೇನೆ, ಅದು ನಿನ್ನ ಅಮ್ಮ. ನನ್ನ ಮಗನೇ, ನನಗೆ ಸ್ವಲ್ಪ ಸಮಯ ಕೊಡು ಅಂತ ಹೇಳುತ್ತಾನೆ. ಇಲ್ಲಿ ದೊಡ್ಡ ಕಡಲಿದೆ, ಅದು ದಾಟಿ ಬರಬೇಕು, ವೆಯ್ಟ್ ಮಾಡು ಅಂತ ಹೇಳಿ ಈ ಸಿನಿಮಾ ಎಂಡ್ ಆಗುತ್ತೆ. ಮಿಸ್ಟ್ ಆ್ಯಂಡ್ ದಿ ಮೇಡನ್. ಫ್ರೆಂಡ್ಸ್, ಈ ಸಿನಿಮಾ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಹಾಗೂ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ನಿಮ್ಮ ಅಮೂಲ್ಯವಾದ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೊಂದು ಒಳ್ಳೆ ಸೂಪರ್ ಡೂಪರ್ ಸಿನಿಮಾ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ಬಾಯ್ ಬಾಯ್.